6ನೇ ಅಧ್ಯಾಯದ 6ನೇ ಸಂಧಿಯ ಬಗ್ಗೆ ನಿನ್ನೆ ದಿವಸ ನಾವು ಎಲ್ಲರೂ ಚರ್ಚೆ ಮಾಡ್ಕೊಂಡು ಬಂದೀವಿ. ಅಲ್ಲಿ ನಮಗೆ ಏನ ಬತ್ತು ಅಂದ್ರೆ ಈ 6ನೇ ಸಂಧಿಯೊಳಗೆ ಏನ್ ಹೇಳ್ತಾರ ಅಂದ್ರೆ ಹೆಚ್ಚ ಗುರು ಮತ್ತು ಶಿಷ್ಯ ಮತ್ತು ಕರ್ಮಿ ಮುಮುಕ್ಷಿಗಳು ಮತ್ತು ಅಭ್ಯಾಸಿಗಳಿಗ ಇವ್ರ ಲಕ್ಷಣಗಳೇನೇನು ಅನ್ನುವಂಥದ್ದನ್ನ ಇವತ್ತಿನ ಮತ್ತು ನಿನ್ನೆ ಕೇಳ್ಕೊಂಡು ಬಂದೀವಿ. ಇವತ್ತ ನಾವು ನೀವು ಇನ್ನೊಂದ್ ಸ್ವಲ್ಪ ಇಲ್ಲಿ ಚರ್ಚೆ ಮಾಡ್ಕೊಂಡು ಹೋಗುಮು 4, 5, 6 ಅನ್ನುವಂಥದ್ದನ್ನ ಇಲ್ಲಿ ನಾವು ಚರ್ಚೆ ಮಾಡೋಣ. ಇಲ್ಲಿ ನಿನ್ನೆ ದಿವಸ ಸೂತ್ರಪ್ರಾಯವಾದಂತ ಏನ್ ಹೇಳಿದ್ರು ಅಂದ್ರ 1ನೇ ಸಂಧಿಯೊಳಗ 1ನೇ ಪದ್ಯದೊಳಗ ಗುಣಯೋಗವನ್ನು ಪೇಳುವೆ ಗುರು ಸೇವೆಯಿಂದ ನಿರ್ಗುಣ ಮುಕ್ತಿ ತನಗೆ ಸಂಭವಿಸುವುದು ಅನ್ನುವಂಥದ್ದನ್ನ ಆ ಪಲ್ಲವಿ ಒಳಗೆ ಬರುವಂತ ಎಲ್ಲಾ ನುಡಿ ಒಳಗೆ ಬರುವಂತ ಅದ್ರೊಳಗ ಪಲ್ಲವಿ ಒಳಗೆ ಇಟ್ಟಿರ್ತಾರ. ಇದಕ್ಕೆ ಸೂತ್ರ ಅಂತಾರ. ಈ ಸೂತ್ರದೊಳಗೆ ಏನ್ ಹೇಳ್ತಾರಂದ್ರ ನಾವು ಸಗುಣ 8 ಯೋಗಗಳನ್ನ ನಮ್ಗೆ ಹೇಳ್ಕೋತ ಬಂದ್ರು. ಈ ಸಗುಣ ಯೋಗಗಳನ್ನ ಮಾಡುವುದರಿಂದ ನಮಗೇನಾಗ್ತದ ನಿರ್ಗುಣ ಮುಕ್ತಿ ಆಕದಂತ. ಸಗುಣ ಯೋಗ ಮಾಡುವುದರಿಂದ ಇವು ಯೋಗ ಅಂದ್ರ ಧ್ಯಾನ, ಧಾರಣ, ಸಮಾಧಿ, ಪ್ರಾಣಾಯಾಮ ಇವೆಲ್ಲ ಏನ್ ಹೇಳ್ಕೊತ ಬಂದ್ರಲ್ಲ, ಇವು ಸಗುಣ ಯೋಗಗಳನ್ನ ಮಾಡುವುದರಿಂದ ನಮಗ್ ಏನು ಫಲ ಆಗ್ತದಂದ್ರ ನಿರ್ಗುಣ ಅಂದ್ರ ಪರಮಾತ್ಮನೊಳಗ ಈ ಜೀವ ಮೋಕ್ಷನು ಅಂದ್ರ ಹೊಂದುತ್ತದ, ಮುಕ್ತಿ ಹೊಂದುತ್ತದ. ಅಂದ್ರ ಈ ವಾಸನ ರಹಿತವಾದಂತ ಈ ಸೂಕ್ಷ್ಮ ಶರೀರಕ್ಕ ಅದು ಏನಾಗ್ತದಂದ್ರ ಆ ವಾಸನೆಗಳನ್ನ ಕಳ್ಕೊಂಡು ಈ ದೇಹಾದಿ ಭಾನ ನಷ್ಟ ಮಾಡ್ಕೊಂಡು ಅದು ಆತ್ಮನೊಳಗೆ ಏನಾಗ್ತದಂದ್ರೆ ಬೆರೀತದ ಅನ್ನುವಂಥದ್ದನ್ನ ಹಾಲು ಕುಡ್ದಾಗ ಹೆಂಗ್ ಒಂದೇ ಆಗಿ ಬೆರೀತದ ಹಂಗ ಈ ಸೂಕ್ಷ್ಮ ಶರೀರ ಆತ್ಮನೊಳಗೆ ಬೆರೆತು ಒಂದಾಗ್ತದ ಅನ್ನುವಂಥದ್ದನ್ನ ಅದು ನಿರ್ಗುಣ. ಇದು ನಾವು ಮಾಡೋದು ಸಗುಣ. ಸಗುಣ ಮಾಡುವುದರಿಂದ ನಿರ್ಗುಣಕ್ಕೆ ಏನಾಗ್ತದಂದ್ರೆ ಅಲ್ಲಿ ಫಲ ಆಗ್ತದ ಅನ್ನುವಂಥದ್ದನ್ನ ಕಣ್ಣಿಗೆ ಕಾಣಲಾರ್ದಂಥದ್ದು ವಸ್ತುದೊಳಗ ಇದು ಬಯಲಾಗ್ತದ ಅನ್ನುವಂಥದ್ದನ್ನ ನಮಗೆ ನಿನ್ನೆ ದಿವಸ ತಿಳ್ಕೋತ ಬಂದೇವಿ. ಹಿಂಗ ಆಗಬೇಕಾದ್ರ ಅವರ ಲಕ್ಷಣಗಳೇನೇನಿರ್ತಾವು ಅನ್ನುವಂಥದ್ದನ್ನ ಆ ಗುರುಗಳಲ್ಲಿ ಲಕ್ಷಣಗಳೇನಿರ್ತಾವು, ಶಿಷ್ಯನಲ್ಲಿ ಲಕ್ಷಣಗಳು ಹೆಂಗಿರ್ತಾವು, ಹೆಂಗ ನಾವು ಸಾಧನೆ ಮಾಡಬೇಕು ಅನ್ನುವಂಥದ್ದನ್ನ ಇವತ್ತಿನ ನಿನ್ನೆ ದಿವಸ 3ನೇ ನುಡಿ ಒಳಗ ಕೇಳ್ಕೊಂಡು ಬಂದೇವೆ. ಅಲ್ಲೇ 3ನೇ ನುಡಿ ಏನ್ ಹೇಳ್ಕೊತ ಬಂದ್ರು ಅಂದ್ರ ಮೊದಲ ಆ ಪರಮಾತ್ಮನನ್ನ ಮತ್ತು ಗುರುದೇವತೆಗಳನ್ನ ಎಲ್ಲರನ್ನೂ ಸ್ತುತಿ ಮಾಡಿ ನಮಗೆ ಯಾವ ವಿಘ್ನ ಬರಲದಂತೆ ಜ್ಞಾನ ಮೋಕ್ಷವನ್ನೇ ಕೊಡು ಭಗವಂತ ಅನ್ನುವಂಥದ್ದನ್ನ ನಿಷ್ಕಾಮದಿಂದ ನಾವು ಇಲ್ಲಿ ತನಕ ಕೇಳ್ಕೊಂಡು ಬಂದೇವಿ ಅನ್ನುವಂಥದ್ದನ್ನ ನಿನ್ನೆ ನಾವು ಚರ್ಚೆ ಮಾಡ್ಕೊಂಡು ಬಂದೀವಿ. ಇವತ್ತ ಏನ ನಿನ್ನೆ ಅನೇಕ ಸದ್ಗುಣಗಳಿಂದ ಶುದ್ಧ ಅಂತಃಕರಣುಳ್ಳ ಮೈತ್ರಿಗೆ ಇಲ್ಲಿ ಯಾಜ್ಞವಲ್ಕರು ಉಪದೇಶವನ್ನ ಮಾಡ್ತಾರ ಅನ್ನುವಂಥದ್ದನ್ನ ನಾವ್ ಇಲ್ಲಿ ಕೇಳ್ಕೊಂಡು ಹೋಗೋಣ. 3ನೇ ನುಡಿ ಒಳಗ ಅಂದ್ರ 6ನೇ ಸಂಧಿ ಒಳಗ 1ನೇ ಸೂತ್ರ, ಇದು ಮೂರನೇ ನುಡಿ. ಆ ನುಡಿಯನ್ನ ಬುಕ್ ಇದ್ರ ತಗೊಂಡ್ ನೋಡ್ರಿ ಅನ್ನುವಂಥದ್ದು ನಮ್ಗೆ ಹೇಳಿ ಇಲ್ಲಿ ಮೈತ್ರಿಯೇ ಇಲ್ಲಿ ಏನ್ ಹೇಳ್ತಾರ, ಉತ್ಪಲ ನೇತ್ರಿಗೆ ಏ ಮೈತ್ರಿಯೇ ನೀ ಹೆಂಗದಿ ಕಮಲದಂತ ಕಣ್ಣುಗಳುಳ್ಳವಳೆ ಅಂತ ಇಲ್ಲಿ ಯಾಜ್ಞವಲ್ಕರು ಮೈತ್ರಾದನ್ನ ಸಂಬೋಧನೆ ಮಾಡಿ ಪ್ರೀತಿಯ ಮಾತುಗಳನ್ನಾಡಿ ಮೈತ್ರಿಯೇ ಉತ್ಪಲ ನೇತ್ರಿಗೆ ನಿರ್ಮಲ ಗಾತ್ರಿಗೆ ಸಗುಣ ಸನ್ಮಾನ ಗಣಸೂತ್ರಿಗೆ ಗುರುಭೇದವನ್ನು ಕುರ್ತು ಸುಖವನ್ನು ಚೈತ್ರಿಗೆ ಪೇಳಿವನು ತೊಲುವಿನಿಂದ ಪ್ರೀತಿಯಿಂದ ಹೇಳ್ತೀನಿ ಮೈತ್ರಿ ನೀ ಕೇಳು. ಎಂತವಳು ನೀನು ಕಮಲದಂತ ಕಣ್ಣುಗಳುಳ್ಳವಳೆ, ನಿರ್ಮಲ ಗಾತ್ರಿಗೆ ಅಂದ್ರೆ ಪರಿಶುದ್ಧವಾದ ಶರೀರ ಉಳ್ಳವಳೆ. ಅಂದ್ರ ಶರೀರ ಯಾಕಂದ್ರೆ ಇಲ್ಲಿ ತನ ಯೋಗ ಧ್ಯಾನ ಎಲ್ಲಾ ಮಾಡ್ಕೊಂಡು ಬಂದೇವಿ. ಶರೀರನು ನಮಗ್ ಗಟ್ಟಿ ಆಗ್ಬೇಕು, ಮತ್ತ ಒಳಗಿರುವಂತ ಮನಸ್ಸನು ಕೂಡ ನಮಗೇನಾಗಿದೆ ಸದೃಢವಾದವಳೆ, ಅಂದ್ರೆ ಒಳ್ಳೆದನ್ನೇ ಕೇಳಕ್ಕೆ ಅವಕಾಶ ಕೊಟ್ಟವಳೆ. ನಮಗೇನಂದ್ರ ಲೋಕದೊಳಗಿರುವ ವ್ಯವಹಾರಗಳನ್ನ ನಾವು ಬಾಳ ಕೇಳಕ್ ಇಂಟ್ರೆಸ್ಟ್ ಹಾಕ್ಯವ್, ಬಾರದ ವ್ಯವಹಾರಗಳನ್ನ ಕೇಳಕ್ ಬಹಳ ಮಂದಿ ನಾವು ಮುಂದೆ ಬರ್ತೀವಿ. ಇವತ್ತು ಯಾರ್ಯಾರ್ದೋ ಏನೇನೋ ಮಾತಾಡಕ್ ನಮ್ಮ ಮನಸ್ಸು ಬಹಳ ಮುಂದಿರ್ತದ. ಆದ್ರೆ ಇಲ್ಲಿ ನೀ ಎಂತ ಮೈತ್ರಿ ಇದೆ, ನಿನ್ನ ತಿಳ್ಕೊಂಡು ನಿನ್ನ ಜ್ಞಾನ ಮಾಡ್ಕೊಂಡು ಮೋಕ್ಷನು ಹೊಂದಬೇಕೆಂಬ ಉದ್ದೇಶ ಇಟ್ಕೊಂಡಿಯಲ್ಲ ಮೈತ್ರಿ ಅಂದ್ರೆ ನೀ ಎಂತ ಪುಣ್ಯಮಯ ಉಳ್ಳವಾದ ಮೈತ್ರಿ ಅನ್ನುವಂಥದ್ದನ್ನ ನೀರು ಹೇಳ್ಕೊತ ಬಂದಾರ. ಕಮಲದಂತೆ ಕಣ್ಣುಗಳುಳ್ಳ ನಿರ್ಮಲ ಗಾತ್ರಿಗೆ ಪರಿಶುದ್ಧವಾದ ಶರೀರ ಉಳ್ಳವಳಿಗೆ ಇಲ್ಲಿ ಸಗುಣ ಸದ್ಗುಣ ಎಂಬ ಸಣ್ಮಣಿ ಯೋಗ ರತ್ನಗಳಲ್ಲಿ ನೀನು ಒಬ್ಬಾಕಿ. ಅಂದ್ರ ಒಂದು ಮಣಿ ಒಳಗಿರುವಂತ ಹೆಂಗ ಸೂತ್ರಪ್ರಾಯವಾಗಿರ್ತದೆ ಎಲ್ಲದಕ್ಕೂ ಮಣಿ, ಆ ದಾರ, ಆ ಮಣಿಗಳಿಗೆ ಹಂಗ ನೀನು ಕೂಡ ಆ ಮಣಿಗಳಿಗೆ ಸೂತ್ರಪ್ರಾಯವಾದಳ ಮೈತ್ರಿಯೇ ಎನ್ನುವಂಥದ್ದನ್ನಲ್ಲಿ ಸಂಬೋಧನೆ ಮಾಡಿ ನೀನು
ಚೈತ್ರಿಗೆ ಅಂದ್ರೆ ವಸಂತ ಕಾಲವಾದವಳಿಗೆ ಈ ಮೈತ್ರಿ ಎಂಬ ಹೆಸರುಳ್ಳವಳಿಗೆ ಇಲ್ಲಿ ಲಕ್ಷಿಸಿ ಈ ಪ್ರಕಾರ ಗುರುಗಳ ಭೇದವನ್ನು ಇಲ್ಲಿ 6 ಪ್ರಕಾರ ಗುರುಗಳದಾರ. ಇಲ್ಲಿ ನೀವು ಎಲ್ಲವನ್ನು ಹಿಂದೆ ನಮ್ಗೆ ಹೇಳ್ಕೊತ ಬಂದಾರ. ಈಗ 3 ಮಂದಿ ಗುರುಗಳ ಬಗ್ಗೆ ಅವ್ರ ಮಾಹಿತಿ ಹೇಳೋರದಾರ. 3 ಮಂದಿ ಗುರುಗಳು ಯಾರಪ್ಪ ಅಂದ್ರೆ ಸತ್ವಗುಣವುಳ್ಳ ಗುರುಗಳು ಹೆಂಗಿರ್ತಾರ, ರಜೋ ಗುಣದ ಗುರುಗಳು ಹೆಂಗಿರ್ತಾರ, ತಮೋ ಗುಣ ಗುರುಗಳು ಹೆಂಗಿರ್ತಾರ ಅನ್ನುವಂಥದ್ದನ್ನ, ಅವ್ರ ಗುರುಗಳ ಭೇದ, ಅವ್ರ ವ್ಯವಹಾರ ಹೆಂಗಿರ್ತಾವ ಅನ್ನುವಂಥದ್ದನ್ನ ಈ ಮುಂದಿನ 4ನೇ ನುಡಿಯೊಳಗೆ ಹೇಳ್ಕೊತ ಹೋಗ್ತಾರ. ಉತ್ಪಲ ನೇತ್ರಿಗೆ ಮತ್ತು ನಿರ್ಮಲ ಗಾತ್ರಿಗೆ ಎಂಬೆರಡು ವಿಶೇಷಗಳಿಂದ ಪುಣ್ಯಮಯವಾದ ಸ್ಥೂಲ ಶರೀರ ಉಳ್ಳವಳೆಂದು ಸಗುಣ ಸಣ್ಮಣಿಗಳ ಸೂತ್ರಿಗೆ ಎಂದು ಹೇಳುವುದರಿಂದ ಶುದ್ಧವಾದ ಲಿಂಗ ಶರೀರ ಮತ್ತು ಅಂದ್ರ ಇದು ಹೆಂಗದ ಸ್ಥೂಲ ಶರೀರ ಅದು ಪುಣ್ಯಮಯವಾದ ಶರೀರ ಉಳ್ಳವಳದಿ ಮತ್ತು ಲಿಂಗ ಶರೀರ ಉಳ್ಳವಳೆಂದು ಸೂಚಿಸಿದಂತಾಯ್ತು. ಅಂಗ ಮತ್ತು ಲಿಂಗ ಎರಡನ್ನೂ ಪರಿಶುದ್ಧ ಮಾಡಿಕೊಂಡವಳೆ, ಎರಡನ್ನೂ ಸದೃಢ ಹೊಂದಿದವಳೆ. ನಮ್ಮ ಮಾನಸಿಕ ಬಹಳ ವೀಕ್ ಅದ. ಒಂದ್ ಮಾತ್ ಏನ್ರ ಓದಾಮನ್ ತಪ್ಪು ಇದ್ರ ದೌಡಿ ಅದ ನಾವು ಮನುಷ್ಯನ ಇಟ್ಕೊಂಡು ಅಷ್ಟು ಮನಸ್ಸು ನಮ್ದು ತಪ್ಪದ ಕಡೆ ಬಹಳ ಲಕ್ಷ್ಯ ಹೋಗ್ತದ. 100 ಮಾತು ಚಲೋ ಹೇಳಿರ್ತಾರ, 100 ಮಾತು ನಮ್ಗೆ ಒಳ್ಳೆ ಮಾತು ಹೇಳಿರ್ತಾರ. ಇವತ್ತ ದೈವಿ ಸಂಪತ್ತು ಗುಣಗಳ ಒಳಗ ನಮ್ಗೆ ಇಷ್ಟು ಗುಣಗಳದಾವ, ನಾವು ಇಷ್ಟು ಹೇಳಿರ್ತೇವೆ. ಆದ್ರೆ ಒಂದ ಮಾತುಗಳನ್ನ ಸುರಿ ಸಂಪತ್ತವ್ರು ಅಂದ್ರ ನಮ್ಗೇನಾಗ್ತದ, ಸಹನೆ ಆಗುದಿಲ್ಲ. ಯಾಕಂದ್ರ ನಮ್ಮ ಮನಸ್ಸು ಅಷ್ಟು ವೀಕ್ ಇರ್ತದ. ನಮ್ಮ ಮನಸ್ಸು ಅಷ್ಟು ಏನೈತಪ್ಪ ಅಂದ್ರ ಅದೃಢ ಇರ್ತದ, ದೃಢ ಇರಂಗಿಲ್ಲ. ಇದು ಎಲ್ಲ ಮಿಥ್ಯಾವು. ಶಬ್ದವನ್ನ ಖರೀದಿಸುವಂತ ಕಲೆ ನಮಗಿಲ್ಲ. ಆ ಶಬ್ದಗಳಿಗೆ ನಾವು ಇನ್ನ ಮಹತ್ವ ಕೊಡ್ತೇವಿ. ಶಬ್ದ ಹೆಂಗದಿದು, ಅದು ನಮ್ಮ ಮತ್ತೆ ಬಂದ್ರ ಅದು ಏನು ನಮ್ಮ ಹೃದಯಕ್ಕೆ ತಟ್ಟಬಾರ್ದು. ಯಾವುದು ಈ ಏನ ಅಸುರಿ ಗುಣಗಳ ಶಬ್ದಗಳು ಏನು ಬರ್ತಾವಲ್ಲ, ಆ ಗುಣಗಳನ್ನ ಕರಗಿಸುವಂತ ನಾವು ಹೃದಯ ತಯಾರಾಗಿದ್ವು ಅಂದ್ರ ಅವು ನಮ್ಮಲ್ಲಿ ಬಂದು ಏನು ನಾಟಂಗಿ ಇಲ್ಲ. ನಮಗ ಇನ್ನ ನಾಡ್ತಿದ್ವು ಅಂದ್ರ ಇನ್ನ ಮನಸ್ಸು ಏನೈತ ಸದೃಢ ಇಲ್ಲದವಳೆ ಅಂತ ತಿಳ್ಕೊಬೇಕಿಲ್ಲ. ನಮ್ಮ ಮನಸ್ಸಿನ ಸದೃಢ ಇಲ್ಲ. ಯಾಕಂದ್ರ ಲೋಕದೊಳಗ ನಾವು ಅದೇವಿ. ಲೋಕದೊಳಗಿದ್ದಾಗ ನಮಗ ಸ್ತುತಿನೂ ಬರ್ತಾವು, ನಿಂದೆನೂ ಬರ್ತದ. ಒಬ್ರು ಚಲೋನು ಅಂತಾರ, ಒಬ್ರು ಕೆಟ್ಟನು ಅಂತಾರ. ಒಮ್ಮೆ ನಮ್ಮ ಶರೀರ ಆರೋಗ್ಯನೂ ಇದ್ದಂಗ ಅಕ್ಕದ, ಒಮ್ಮೆ ಅದೃಢ ಆದಂಗ ಶರೀರ ರೋಗ ಒಂದ್ ಏನೇನೋ ತೋರ್ತದ. ಆದ್ರೆ ಈ ಶಾಸ್ತ್ರವನ್ನ ಕೇಳಿದಿಂದ ನಮ್ಮಲ್ಲಿ ಸಮಾನತೆ ಬರಬೇಕು. ಮಾನನು ಬಂದಾಗನು ಅಷ್ಟೇ, ಅಪಮಾನ ಆದಾಗನು ಹಿಗ್ಗುದು ಕುಗ್ಗುದು ಮಾಡದೆ. ಒಮ್ಮೆ ಬ್ಯಾಸಿಗೆ ದಿನ ಬರ್ತದ, ಚಳಿಗಾಲ ಬರ್ತದ, ಮಳೆ, ಇವೆಲ್ಲವೂ ಕೂಡ ಬದಲಾವಣೆ ಜಗದ ನಿಯಮ. ನಾವು ಅದರೊಳಗೆ ಬದಲಾವಣೆ ಆಗ್ತಾನೆ ಇರ್ತೇವೆ. ಇದ್ದಾಗ ಇವತ್ತ ಚಳಿಗಾಲ ಬಂದದ. ಚಳಿಗಾಲ ಪ್ರಕೃತಿ ಪ್ರಕೃತಿ ಈ ಎಲ್ಲವನ್ನ ಈ ಎಲ್ಲಾ ಜೀವರಾಶಿಗಳನ್ನ ರಕ್ಷಣೆ ಮಾಡಾಕ, ಎಲ್ಲಾ ಜೀವರಾಶಿಗಳನ್ನ ಬದುಕಿಸಕ್ಕೆ ಏನ್ ಮಾಡ್ತದೋ ಮಳಿ, ಚಳಿ, ಗಾಳಿ ಮತ್ತದನ್ನ ಆಹಾರವನ್ನು ಉತ್ಪನ್ನ ಮಾಡುದು ಎಲ್ಲಾ ಶಕ್ತಿ ಪ್ರಕೃತಿ ಒಳಗಿರ್ತಾರ. ಆ ಪ್ರಕೃತಿ ಒಳಗೆ ಚಳಿಗಾಲ ಬಂದಾಗ ನಮ್ಗೆ ಏನಾಗ್ತೇವೆ, ಈ ನಮ್ಮ ಸಂಬಂಧ ಚಳಿಗಾಲ ಅದಪ್ಪ ಅಂತೇಳಿ ನಾವು ಹೆಕ್ ಪಡಂಗಿಲ್ಲ, ಆನಂದ ಪಡಂಗಿಲ್ಲ. ಅದಕ್ಕೆ ನಾವು ಏನೇನು ಬೈತೇವೆ, ಏನ್ ಚಳಿಯಪ್ಪ, ಏನೋ ಶಬ್ದ ಅಂತೇವೆ, ಏನು ಕೆಟ್ಟ ಸುಮಾರು ಸುಳಿ ಮಗಂದ್ ಏನ್ ಚಳಿಯಪ್ಪ, ಏನ್ ರಸಾಯಿ ಮಾತಾಡ್ತೇವೆ. ಯಾಕ ಅಂದ್ರ ನಮ್ಮಲ್ಲಿ ಸಹನೆ ಇರುದಿಲ್ಲ. ಇನ್ನ ನಮ್ಮಲ್ಲಿ ತಾಳ್ಮೆ ಎಲ್ಲಾರ್ಕಿಂತ ಎಲ್ಲಾ ಮಾತುಗಳು ಬರ್ತಾವ. ಒಂದ್ ಬ್ಯಾಸಿದಿಂದ ಬಂದ್ರು ಬೇಯ್ತಾರ, ಮಳೆಗಾಲಕ್ಕೂ ಬೇಯ್ತಾರ. ಏನಪ್ಪ ದೇವ್ರು ಎಟ್ರ ನಮ್ಗ್ ಕಾಡ್ತಾನ ಅಂತ ಏನೇನೋ ನಾವು ಏನ್ ಮಾಡ್ತೇವೆ, ಪ್ರಕೃತಿಗೆ ಬೇಯ್ತೇವೆ. ಆದ್ರ ನಮ್ಗ ಪ್ರಕೃತಿ ನಮ್ಗೆ ಎಷ್ಟು ವಿಚಾರ ಮಾಡಿ ನೋಡಿದ್ರ ಚಳಿಗಾಲ ಬಿಡುವುದರಿಂದ ಬೆಳಿ ಬೆಳ್ತಾವು, ಮತ್ ಎಷ್ಟೋ ಔಷಧಿ ಮೂಲ ಬೆಳೀತದ. ಇಂತ ಎಲ್ಲವೂ ಕೂಡ ಏನೈತೆ ಅಂದ್ರ ಪ್ರಕೃತಿ ಒಳಗೆ ಇಟ್ಟಂತ ಭಗವಂತ ನಮ್ಮ ಸಂಬಂಧ ಅನುಕೂಲಕ್ಕಾಗಿ ಇಟ್ಟಾನ ಅನ್ನುವಂಥದ್ದನ್ನ ನಮಗ್ ಕಂಡುಕೊಂಡೇವ ಅಂದ್ರ, ನಾವ್ ವಿಚಾರ ಮಾಡ್ದೇವ ಅಂದ್ರ ಇವು ಎಲ್ಲವೂ ನಮ್ಮ ಅನುಕೂಲಕ್ಕಾಗಿ ಪ್ರಕೃತಿ ಕಾರ್ಯ ಮಾಡ್ತದ ಅನ್ನುವಂಥದ್ದನ್ನ ನಾವು ಗಟ್ಟಿ ಮಾಡ್ಕೊಂಡೇವಂದ್ರ ಅಲ್ಲಿ ಸಮಾನತೆ ತಾಳ್ಕೊಳ್ಳುವಂತ ಹೃದಯ ತಯಾರಾಕ್ಕದ. ತಾಳ್ಕೊಳ್ಳಾರ್ದವ್ರು ಏನ್ ರಸಾಯಿ ಬೇಯ್ತಾರ, ಮಾತಾಡ್ತಾರ. ಹಿಂಗ್ ಮಾತಾಡೋದ್ರಿಂದ ಯಾರು ಮಾತಾಡ್ತಾರಂದ್ರ ಇವ್ರು ಅಸುರಿ ಗುಣದವ್ರು ಅಂತ ತಿಳ್ಕೊಬೇಕು. ದೈವಿ ಗುಣಗಳಿದ್ದವರು ಪ್ರಕೃತಿಗಳನ್ನ ನಮ್ಮ ಅನುಕೂಲಕ್ಕಾಗಿ ಭಗವಂತ ಕರುಣಿಶನ ಅಂತೇಳಿ ಸಮಾನತೆಯನ್ನ ಭಾವ ತಾಳ್ಬೇಕು ಅನ್ನುವಂಥದ್ದನ್ನ ಇಲ್ಲಿ ಮೈತ್ರಿಗೆ ಯಾಜ್ಞವಲ್ಕ್ಯರು ಹೇಳಿದ ಮಾತು. ನಾವು ಕೂಡ ನೋಡ್ರಿ, ನಮಗೆ ತಾಪ್ ಕೊಡ್ತದ. ಇವತ್ತ ಬ್ಯಾಸಿಗೆ ದಿನ ಅಂತ ತಿಳ್ಕೊರಿ, ಏನ್ ಜಳಪ್ಪ, ಏನ್ ಕಾವ ಅನ್ಕೋತ ನಾವ್ ಇದ್ದೇವಂದ್ರ ಅದು ಮತ್ತಿಷ್ಟ ನಮಗ್ ಕಾವು ಕೊಡ್ತದ. ಏನ್ ತಂಡ್ಯಪ್ಪ, ಏನ್ ತಂಡ್ಯದ, ಏನ ನಮ್ಗ್ ಬಹಳ ತ್ರಾಸ ಮಾಡಕತ್ತದ, ಏನ್ ತಂಡ್ಯ ಅಂತ ನಾವ್ ಬರೀ ಅದರ ಕಡೆನೆ ಅದನ್ನೇ ಚಿಂತನೆ ಮಾಡೇವಂದ್ರ ಅದು ನಮಗ್ ಮತ್ತಿಷ್ಟು ಹೆಚ್ಚು ಮಾಡಿ ತೋರ್ದಂಗ ಆಕದ. ಅದ್ರ ಕಡೆ ಲಕ್ಷ್ಯ ಕೊಡದೆ ನಮ್ದೊಂದು ಕಾಯಕ, ಒಂದು ಉದ್ಯೋಗದಾಗಿದ್ದು ನಾಮಸ್ಮರಣೆ ಜಪ ಇದ್ರ ಕಾರ್ಯ ಮಾಡ್ತಿದ್ದೇವಂದ್ರ ನಮಗ ತಂಡಿದ
ಅಷ್ಟು ಬಹಳ ಮಹತ್ವ ಅನ್ನಂಗಿಲ್ಲ. ಇವತ್ತು ಪ್ರಾಕ್ಟಿಕಲ್ ವಿಚಾರ ಮಾಡಿ ನೋಡ್ರಿ, ನಾವು ಬರೀ ಅದನ್ನೇ ಚಿಂತೆ ಮಾಡೋದ್ರಿಂದ ಅದು ನಮ್ಗೆ ಹೆಚ್ಚ ತಂದೆ ಆಗಿ ತೋರ್ತದ, ಅದರಿಂದ ದುಃಖ ಆಗಿ ತೋರ್ತದ. ಅದ್ರ ಕಡೆ ಗಮನ ಇಲ್ಲದೆ ನಮ್ಮ ಕಾಯಕದೊಳಗ, ನಮ್ಮ ಯೋಗದೊಳಗ ಅಂತ ಸತ್ಸಂಗದೊಳಗ ನಾವು ತೊಡಗಿಕೊಂಡೇವ್ ಅಂದ್ರ ನಮ್ಗ ಅವು ಏನು ಅನ್ಸುವುದೇ ಇಲ್ಲ. ಅದು ನಮ್ಮ ಭಾವದೊಳಗೆ ನಿಂತಿರ್ತದ. ಈ ಸತ್ವಗುಣ ಉಳ್ಳವರು ಗುರುಗಳು ಏನ್ ಮಾಡ್ತಾರ ಅಂದ್ರೆ ಇಂಥ ಜ್ಞಾನವನ್ನ ಬೋಧಿಸ್ತಾರಲ್ಲ, ಅವ್ರು ಸತ್ವಗುಣ ಅನ್ನೋರು ಅನ್ನುವಂಥದ್ದನ್ನ ಮುಂದೆ ಹೇಳ್ಕೋರಿದಾರ. ಈಗ ತಮೋ ಗುಣದವ್ರು ಹೆಂಗಿರ್ತಾರ ಗುರುಗಳು ಮತ್ತು ರಜೋಗುಣ ಗುರುಗಳು ಹೆಂಗಿರ್ತಾರ ಅನ್ನುವಂಥದ್ದನ್ನ ಮತ್ತಿನ್ನ ಕೇಳ್ಕೊಂಡು ಹೋಗೋಣ. ಇಲ್ಲಿ ಏನ್ ಒಟ್ಟಾರೆ ಏನ್ ಹೇಳ್ತಂದ್ರ, ಲಿಂಗ ಶರೀರ ಮತ್ತು ಅಂಗ ಶರೀರ ಶುದ್ಧ ಮಾಡಿಕೊಂಡವಳ್ಳಂತ ಮೈತ್ರಿ ನೀನು ಕೇಳು ಅಂದ್ರ, ಎಲ್ಲದರೊಳಗೂ ಸಮಾನತೆ ಉಳ್ಳವಳೆ, ಸುಖ ದುಃಖ ಮಾನ ಅಪಮಾನ ಹಾನಿ ವೃದ್ಧಿ ಇವು ಚಳಿ ಬ್ಯಾಸಿಗೆದೊಳಗು ಎಲ್ಲದರೊಳಗೂ ಕೂಡ ನೀನು ಸಮಾನ ಬುದ್ಧಿ ಉಳ್ಳವಳೆ ಮೈತ್ರಿ ಎನ್ನುವಂಥದ್ದನ್ನ ನಾವು ಕೂಡ ಈ ಪ್ರಕೃತಿ ಒಳಗ, ನಾವು ಈ ಲೋಕದೊಳಗದೇವ ಅಂತಂದ್ರ ಎಲ್ಲವೂ ನಮಗ್ ಬರ್ತಿರ್ತಾವ. ಅವಾಗ ನಾವು ತಾಳ್ಕೊಂಡು ಸಮಾನದ ರೀತಿಯಿಂದ ಬದುಕುವಂತ ಕಲೆ ಗುರ್ತಾಯ್ತು ಅಂದ್ರೆ ನಮ್ಗೆ ಶಾಸ್ತ್ರ ತಿಳಿದ ಅಂತ ಅರ್ಥ. ನಮಗಿನ್ನ ಉದ್ವೇಗ, ಇನ್ನ ದ್ವೇಷ, ಇನ್ನ ಅದ್ರ ಮ್ಯಾಗ ಕೋಪ ಕ್ರೋಧ ನಮ್ಮಲ್ಲಿ ಇನ್ನ ಉತ್ಪತ್ತಿ ಆಕಿತ್ತು ಅಂದ್ರ ಇನ್ನ ನಮ್ಗೆ ಸಮಾನತೆ ನೋಡ್ಕೊಳಕ್ ಬಂದಿಲ್ಲ ಅನ್ನುವಂಥದ್ದನ್ನ ನಾವಿಲ್ಲಿ ಗ್ರಹಿಸೋಣ. ಅದನ್ನೇ ಮೈತ್ರಾದೇವಿ ಏನ್ ಹೇಳ್ಕೊತ ಹೋಗ್ತಾರ, ತಮೋ ಗುಣ ಕೂಡಿದ ಗುರುವಿನ ಲಕ್ಷಣ ಹೆಂಗಿರ್ತದ ಅನ್ನುವಂಥದ್ದನ್ನ 4ನೇ ನುಡಿ ಒಳಗೆ ಹೇಳ್ತಾರ. ಕಾಮಿನಿ ಕೇಳ್ ಅದವಳು ಸುಖವನ್ನು ಹೇಳಿ, ಕಾಮಿನಿ ಕೇಳಿ ಏ ಸ್ತ್ರೀ ಹೇಳಿ ಆಲಿಸು, ಇಹದೋಳು ಈ ಲೋಕದಲ್ಲಿ ಸುಖವನ್ನು ಈ ಬಳಿಕ ಕಾಮಿನಿ ಕೇಳ್ ಇದೋಳು ಸುಖವನ್ನು ಬಳಿಕ ಮಹಾ ನರಕ ದುಃಖವನ್ನಿವ ನೇಮವಿಡಿದು ಪೇಳುವ ಬಗೆವಿಡಿದಿರ್ಪನೆ ತಾಮಸಿ ಎನಿಸುವನು ಗುರುವಕ್ಕು ಅನ್ನುವಂಥದ್ದನ್ನ ಇಲ್ಲಿ 4ನೇ ನುಡಿ ಒಳಗೆ ಹೇಳ್ಕೊತ ಬರ್ತಾರ. ಇಲ್ಲಿ ಮಹಾ ನರಕ ದುಃಖ ಅನುಭವಿಸ್ತೇವ ಯಾವ ಅಂದ್ರ ತಮೋ ಗುಣದ ಗುರುಗಳು ಏನಿರ್ತಾರಲ್ಲ ಅವ್ರು ಏನ್ ಮಾಡ್ತಾರಂದ್ರ, ಇಲ್ಲಿ ಈ ಲೋಕದೊಳಗ ಅನೇಕ ತರದ ವಿಷಯ ಸುಖಗಳನ್ನ ಭೋಗ ಮಾಡಕ್ ಹಚ್ತಾರ ನಮಗ. ಅದ್ರಾಗ ಸುಖದ ಅತಿ ಅಂತ ಚಲೋ ದಾರು ಕುಡಿದ್ರ ಸುಖದ, ಭೋಗ ಮಾಡಿದ್ರ ಸುಖದ. ಇಲ್ಲಿ ನಾವು ಎಲ್ಲರನ್ನು ಅಂಜಿಸಿ ಬೈದಿಸಿ ನಾವು ಅಧಿಕಾರವನ್ನು ಹಿಡ್ಕೊಂಡು ಅದ್ರಾಗ ನಮ್ಗೆ ಸುಖ ಅದ ಅಂತೇಳಿ ಏನ್ ಮಾಡ್ತಾರ, ಇಂಥ ಬೋಧಿಸೋರು ಗುರುಗಳದಾರ. ಅದೇ ಗುರುಗಳ ಸಂಖ್ಯೆನೇ ಹೆಚ್ಚದ, ಎಲ್ಲರೂ ನಾವು ಅದನ್ನೇ ಪ್ರೀತಿಸ್ತೇವೆ. ಎಲ್ಲೋ ಒಬ್ರು ಇದ್ರಾಗ ಇಷ್ಟು ಮಂದಿ ಒಳಗೆ ನಾವು ಇಷ್ಟು ಒಂದು 50-60 ಮಂದಿ ದೇವ್ ಸತ್ಸಂಗದೊಳಗ ಅಂದ್ರ ನಾವ್ ಎಷ್ಟೋ ಮಂದಿ ಒಳಗ ನಾವೊಬ್ರು ಹೊರಗಿದ್ದಂಗ. ಇದ್ರಾಗ ಎಲ್ಲರ ಗುರುಗಳು ಏನಿರ್ತಾರಲ್ಲ ಆ ಭೋಗದೊಳಗನೆ ಸುಖ ಅದ. ಒಂದು ಕುಡಿದು ತಿನ್ನುದು ಏನಪ್ಪಾ ಅಂದ್ರ ಒಂದು ತಮೋ ಗುಣದಾಗೇನ ಅವ್ರು ಶ್ರೇಷ್ಠ ಅನ್ನುವಂಥದ್ದು ಎಷ್ಟೋ ಲೌಕಿಕ ಜನ ಅಜ್ಞಾನದೊಳಗ ಅಂತದನ್ನ ಬೋಧಿಸುವ ಗುರುಗಳದಾರ. ಅದನ್ನೇ ಬಹಳ ಮಂದಿ ಲಕ್ಷ್ಯ ವಹಿಸ್ತಾರ ಅನ್ನುವಂಥದ್ದನ್ನ ಹೇಳ್ತೀವಿ ನಾವು. ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಹೇಳಿದ್ರೆ ನಮ್ ಕಡೆ ಒಂದ್ ಸ್ವಲ್ಪ ಎಲ್ಲೋ ಒಬ್ರು ಬರ್ತಾರ, ಆದ್ರ ಆ ಗುರುಗಳು ಹೇಳಿದ್ರಂದ್ ಎಲ್ಲರೂ ಅಲ್ಲೇ ಹೋಗ್ತಾರ, ಅಲ್ಲೇ ಬೆನ್ನತ್ತಿ ಹೋಗ್ತಾರ. ಅಂದ್ರ ತಮೋ ಗುಣಗಳ ಕಡೆ ಅಷ್ಟು ನಮ್ಮ ಅನೇಕ ಜನ್ಮಗಳ ಗಟ್ಲೆ ನಾವು ಇದನ್ನೇ ಮಾಡ್ಕೊಂಡು ಬಂದೇವಲ್ಲ. ಈ ಭೋಗ, ಈ ಏನೇನೋ ಇವು ಯಾವ್ದಾವಲ್ಲ ವ್ಯವಹಾರಗಳು, ನಾವು ಲೋಕದ ವ್ಯವಹಾರಗಳು ಯಾವ್ದಾವಲ್ಲ, ಅದಕ್ಕೆ ನಾವು ನಾವು ಕೂಡ ಹಿಂದೆ ಅದನ್ನ ಮಾಡಿದವರು. ಏನೋ ಅನೇಕ ಜನ್ಮದ ಪುಣ್ಯ ಒಟ್ಟುಗೂಡಿ ನಾವ್ ಈ ಕಡೆ ಸತ್ಸಂಗಕ್ಕೆ ಬಂದೇವೆ. ಈ ಸತ್ಸಂಗಕ್ಕೆ ಬಂದಾಗ ನಮ್ಗೆ ಏನಾಗ್ಯದ, ಅವ್ರ ಬಗ್ಗೆ ನಮ್ಗೆ ಬ್ಯಾಡ ಆಗ್ಯದ. ನಮ್ಗ ಪರಮಾತ್ಮ ಅಂದ್ರೆ ಏನು, ನಾನಂದ್ರೆ ಯಾರು, ಜಗತ್ತಿ ಅಂದ್ರೆ ಏನು, ನಾವು 4 ಜನ ಇಷ್ಟು ವಿಚಾರ ಮಾಡಕತ್ತೀವಿ. ಇನ್ನ 90 ಜನ ಏನಪ್ಪಾ ಅಂದ್ರೆ ಅದೇ ಭೋಗ, ಇನ್ನ ಮನಿ ಕಟ್ಸ್ಬೇಕು, ಇನ್ನ ಅದನ್ನ ಭೋಗಿಸ್ಬೇಕು, ಇನ್ನ ಹೊಲ ಹಿಡಿಬೇಕು, ಭೋಗಿಸ್ಬೇಕು, ನೌಕರಿ ತಗೋ, ಆ ಭೋಗದೊಳಗನೆ ಎಲ್ಲ ಸುಖ ಅದ. ಅಂತದನ್ನ ಬೋಧಿಸೋರು ಯಾರಪ್ಪ ಅಂದ್ರ ತಾಮಸ ಗುರುಗಳು ಅನ್ನುವಂಥದ್ದನ್ನ ಈ ನುಡಿ ಒಳಗೆ ಹೇಳ್ತಾರ. ಅಲ್ಲಿ ಏನಂದ್ರೆ ಈ ಲೋಕದಲ್ಲಿ ಅನೇಕ ತರದ ವಿಷಯ ಸುಖವನ್ನು ಮತ್ತು ವಾದ ಮತ್ತು ವೈಶ್ಯ ಅಂದ್ರೆ ಯಾವ್ದಾರ ಹೆಂಗಾರ ಮಾಡಿ ಸಿದ್ಧಿ ಮಾಡಿ ಅದನ್ನ ಪಡ್ಕೋ. ನೀ ಸುಳ್ಳರೆ ಹೇಳು, ಲಂಚಾರ ತಗೊಂಡು ಮೋಸರ ಮಾಡಿ ಆ ಪದವಿಯನ್ನ ಪಡೆದು ಈ ಭೋಗವನ್ನೇ ಭೋಗಿಸು ಅನ್ನುವಂತ ಬೋಧಿಸುವ ಗುರುಗಳಿಗೆ ಏನನ್ಬೇಕು, ತಾಮಸ ಗುರುಗಳು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಅವ್ರ ಮುಂದೆ ಏನಕ್ಕದ, ಇಲ್ಲಿ ಮುಂದ ಅದು ಕೆಲವು ದಿನ ಆದಗಳೇ ನಮ್ದೇ ವಿಚಾರ ಮಾಡೋಣ. ನಮ್ಮ ಮತ್ತೊಬ್ರದ್ ಬೇಡ, ನಮ್ಮದೇ ಅತಿ ಭೋಗ ಮಾಡಿ ಅತಿ ನಾವ್ ಏನೋ ಕುಡಿದು ಅತಿ ಏನಾದ್ರೂ ತಿಂದಿದ್ದೇವಪ್ಪ, ನಮಗೆ ಮುಪ್ಪಿನ ಕಾಲದಾಗ ಎಷ್ಟೋ ರೋಗ ರುಜಿನ ಮಾಡಿ ಎಷ್ಟೋ ಒದ್ದಾಡ್ತಿರ್ತೇವೆ. ಏನೇನೋ ಲಿವರ್ ಹೋಯ್ತು ಅಂತೇಳಿ ದೊಡ್ಡನು ಸಾಯಂಗಿಲ್ಲ, ತಿಂಗಳಾಗಟ್ಲೆ ಬಿದ್ದು ಒದ್ದಾಡಿ ದುಃಖವನ್ನು ಅನುಭವಿಸ್ತಾರ. ಇಂಥ ಈಗನೂ ಕೂಡ ನಾವು ಇಲ್ಲಿ ಕಾಣ್ತೇವಿ. ಅದಕ್ಕೆ ಇಲ್ಲಿ ಒಟ್ಟಾರೆ ಇಂಥ ದುಃಖವನ್ನು ಲೋಕದೊಳಗನು ದುಃಖ ಕೊಡ್ತಾರ. ಮುಂದೂ ಕೂಡ ಈ ಜನ್ಮ ಹೋದಿಂದ ಈ ಶರೀರ ಬಿದ್ದಿಂದ ಮತ್ತ ಸೂಕ್ಷ್ಮ ಶರೀರ ಪಶು ಪಕ್ಷಿ ಜೀವರಾಶಿಯಾಗಿ ಅಲ್ಲಿ ಒದ್ದಾಡ್ತದ, ಅಲ್ಲಿ ನರಕವನ್ನೇ ಒದ್ದಾಡ್ತಾರ. ಮತ್ತು 84 ಜನ್ಮ ತಿರ್ಬೇಕಂದ್ರ
ಅಲ್ಲಿ ಕೂಡ ಪಶು ಪಕ್ಷಿ ಮುಗ ಕೀಟಾಗಿ ಮೇಲೆ ಪತಂಗಾಗಿ ಅಂತೇಳಿ ನಿಜಗುಂಡ್ರು ಒಂದ್ ಕಡೆ ಹೇಳ್ಕೊತ ಬಂದಾರ. ಈ ಪಾಪ ಮಾಡೋದವ್ರ ಅಂದ್ರೆ ಹಿಂಗಾಗಿ ಮತ್ತ ಅಲ್ಲಿ ಹುಡ್ತಾರ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಉದ್ದೇಶದ. ಅದಕ್ಕೆ ಇಹಲೋಕದಾಗನು ಆಗಲಿ ದುಃಖವನ್ನೇ ಅನುಭವಿಸ್ತಾರ, ಮುಂದೆ ಪರಲೋಕದೊಳಗು ಮುಂದೆ ಸ್ವರ್ಗದೊಳಗೂ ಕೂಡ ಇವ್ರೇನಾಗ್ತದ ಹೋಗದೆ ದುಃಖವನ್ನೇ ನರಕದೊಳಗೆ ದುಃಖವನ್ನೇ ಅನುಭವಿಸ್ತಾರ ಅನ್ನುವಂಥದ್ದನ್ನ ಇಂಥದನ್ನ ಬೋಧಿಸುವ ಗುರು ಯಾರಪ್ಪ ಅಂದ್ರ ಇವ ತಮೋ ಗುಣ ಗುರು ಅನ್ನುವಂಥದ್ದನ್ನ ಈ ನುಡಿಯೊಳಗೆ ಹೇಳ್ಕೊತ ಬಂದರ. ಯಾವನು ಇಹಲೋಕದಲ್ಲಿ ಅನೇಕ ತರದ ವಿಷಯ ಸುಖವನ್ನು ವಾದ ವಶ್ಯ ಮೊದಲಾದಗಳಿಂದ ಉಂಟು ಮಾಡಿಕೊಟ್ಟು ಪರಲೋಕದಲ್ಲಿ ನರಕ ಮಹಾ ದುಃಖವನ್ನು ಕೊಡುವವನು ಅವನು ಯಾವ ಗುರು ಅಂದ್ರೆ ತಮೋಗುಣದಿಂದ ಕೂಡಿದಿಂದ ತಾಮಸ ಗುರು ಎಂದು ಇಲ್ಲಿ ತಿಳ್ಕೋಬೇಕು. ಇಂಥದನ್ನ ಯಾರು ಹೇಳ್ತಾರೆ ಕೇಳ್ತಾರಪ್ಪ ಅಂದ್ರ ನಾವೆಲ್ಲರೂ ತಾಮಸಿಗಳೇ ಅಂತ ತಿಳ್ಕೋಬೇಕು. ಇಲ್ಲಿ ನಾವು ಇಲ್ಲಿನೂ ದುಃಖವನ್ನೇ ಅನುಭವಿಸ್ತೀವಿ ಅಂದ್ರ ಮುಂದ ಪರಧನ ಪರಸ್ತ್ರೀ ಪರದೈವಗಳಿಗೆ ನಮ್ಮ ಮನಸ್ಸು ಎಳಿಸ್ತಿರ್ತದ ನೋಡೋದು, ಅವ್ರೆಲ್ಲಾನು ಇಲ್ಲಿ ದುಃಖ ಅನುಭವಿಸ್ತಾರ. ಮುಂದ್ ಸತ್ತಿಂದನೂ ಕೂಡ ದೇಹ ಬಿಟ್ಟಿಂದನೂ ಕೂಡ ಸೂಕ್ಷ್ಮ ಶರೀರ ಅವಾಗ ದುಃಖ ಅನುಭವಿಸ್ತದ. ಇಲ್ಲಿ ಕೂಡ ಈ ಶರೀರ ಜೊತೆ ಕೂಡಿ ಈ ಜೀವ ಸೂಕ್ಷ್ಮ ಶರೀರ ಜೊತೆ ಕೂಡಿ ಇಲ್ಲಿ ದುಃಖ ಅನುಭವಿಸ್ತದ. ಇಲ್ಲಿ ಮುಂದ ಸತ್ತಿಂದನೂ ಕೂಡ ದುಃಖ, ಮತ್ತ ಏನೇನೋ ಜೀವರಾಶಿಗಳು ಬಿಟ್ಟು ಅಲ್ಲಿ ದುಃಖ ಅನುಭವಿಸ್ತದ. ಮುಂದೆ ನರಕವನ್ನೇ ಅನುಭವಿಸ್ತದ ಅನ್ನುವಂಥದ. ನರಕ ಒಂದಿಲ್ಲ, ಇವೇ ಜೀವರಾಶಿಗಳಾಗಿ ನರಕವನ್ನೇ ಅನುಭವಿಸ್ತದ ಅನ್ನುವಂಥದ್ದನ್ನ. ಅದಕ್ಕೆ ಇಲ್ಲಿ ಒಟ್ಟಾರೆ ಏನಾಗಬೇಕಪ್ಪ ಅಂದ್ರ ಆ ತಮೋ ಗುಣದಿಂದ ಆದಷ್ಟು ರಜೋ ಗುಣಕ್ಕ ಆದಷ್ಟು ಇಂಥ ಸತ್ಸಂಗಕ್ಕೆ ಬರೋದು, ಒಂದಿಷ್ಟು ಒಳ್ಳೆ ನಾಮಸ್ಮರಣೆ ನಾಮ ಜಪ ಮಾಡ್ಕೋತೆ ಜರ ಈ ಕಡೆ ಲಕ್ಷ್ಯ ಕೊಟ್ಟೇವಂದ್ರ ತಮೋ ಗುಣದಿಂದ ಹೊರಗೆ ಬರ್ತೇವೆ. ಮತ್ತೆ ರಜೋಗುಣ ತಮೋ ಗುಣ ಇರ್ಲಿ, ಮುಂದೆ ರಜೋಗುಣಕ್ಕರ ಬಂದಿಂದ ರಜೋಗುಣ ಒಂದಿನ ಬಿಡೋಲ್ನಾಕ ಸತ್ಸಂಗ ಬರೋಲ್ನಾಕ ಹೋಗೋಲ್ನಾಕ ಕೇಳೋಲ್ನಾಕ ಮಾಡ್ಕೋತಿರೋಲ್ನಾಕ ಮುಂದೆ ಒಮ್ಮೆರ ಆ ಸತ್ತು ಗುಣವನ್ನು ಸುಖ ಅನುಭವಿಸಕತ್ನಂದ್ರ ತಮೋ ಗುಣ ಬಿದ್ದು ಹೋಗ್ಬಿಡ್ತದ. ರಜೋ ಗುಣದೊಳಗ ಒಮ್ಮೆ ಈ ಕಡೆ ಸತ್ಸಂಗ ಬರೋದು, ಒಮ್ಮೆ ಗುರು ಸೇವಾ ಮಾಡೋದು ಮತ್ ಬಿಡುದು ಹೋಗುದು ಮಾಡ್ಕೋತಿರೋಲ್ನಾಕ ಮತ್ ಒಮ್ಮೆರ ಈ ಸುಖವನ್ನ ಏನ್ ಮಾಡ್ತದ ರಜೋ ಗುಣ ಕಡೆ ಬಿಟ್ಟು ಒಮ್ಮೆ ಸತ್ತು ಗುಣಕ್ಕೆ ಹೋಗ್ತದ. ಸತ್ವ ಗುಣದಾಗ ಇದ್ರ ಆನಂದ ಇದ್ರ ಸುಖ ಗೊತ್ತಾಗಕತ್ತು ಅಂದ್ರ ರಜೋ ಗುಣದ ಕಡೆ ಹರಿದಾಡೋದು ಕೂಡ ಅಲ್ಲಿ ಮನಸ್ಸು ನಿಂದಿರ್ತದ. ಮತ್ತ ಅವ ರಜೋ ಗುಣವಾಗಿ ಇಂಥ ಸತ್ವ ಗುಣ ಪರಮಾತ್ಮನ ಚಿಂತನೆ ಸಾತ್ವಿಕ ಬದುಕು ಮತ್ತು ನೈಜವಾದ ಬದುಕನ್ನು ಕಳಿತಾನ. ಅವಾಗ ಮುಖವಾಡ ತಾನೇ ಬಿದ್ದು ಹೋಗ್ತಾವಂತ ನೈಜವಾದ ಬದುಕನ್ನು ಕೂಡ ಈ ಸತ್ವ ಗುಣ ಬೋಧಿಸುವಂತ ಗುರುಗಳಿಂದ ಈ ಸತ್ವ ಗುಣ ವೃದ್ಧಿ ಆಗ್ತದ ಅನ್ನುವಂಥದ್ದನ್ನ ಮುಂದೆ ಹೇಳ್ಕೊತ ಹೋಗ್ತಾರ. ರಾಜಸ ಗುಣ ಲಕ್ಷಣ, ಇದು ತಮೋ ಗುಣದ ಲಕ್ಷಣ ಹೇಳಿದ್ರು. ಇನ್ನು ರಾಜಸ ಗುಣದ ಲಕ್ಷಣ ಏನ್ ಹೇಳ್ತಾರಪ್ಪ ಅಂದ್ರ ಈ ಜಗತ್ರಯದೋಳು ರಾಜಿಪ ಸಾಮ್ರಾಜ್ಯ ಭಾವನೆ ಎನಿಸುವ ಗತಿಯನ್ನು ಓಜೆಯಂದೊರೆಯ ಬಲ್ಲಾತ ನೆನೆಸುವನು ರಾಜಸ ಗುರು ಎಂದು ಅನ್ನುವಂತಂದ್ರ ಈ ಜಗತ್ರಯದೊಳ ವ್ಯಾಜಿಪ ಸಾಮ್ರಾಜ್ಯ ಭಾಜನೆ ಎನಿಸುವ ಗತಿಯನ್ನು ಓಜೆಯಿಂದ ಬಲ್ಲಾತ ನೆನೆಯುವನು. ಇಲ್ಲಿ ಈ ರಾಜೇಶ ಚಂದ್ರನಂತ ಮುಖವುಳ್ಳವಳೆ ಈ ಜಗತ್ರಯದೊಳ 3 ಲೋಕಗಳಲ್ಲಿ ರಾಜೀಪ ಮನೋಹರವಾಗಿರುವ ಸಾಮ್ರಾಜ್ಯ ಭಾಜನ ಸರ್ವಭೌಮ ಪದವಿಯನ್ನು ಉಂಟು ಮಾಡುವ ಗತಿಯನ್ನು ಮಾಡಲಿಕ್ಕೆ ಅರಿತವನು ರಾಜಸ ಗುರು ಎಂದು ರಜೋಗುಣ ಸಂಬಂಧ ಗುರು ಎಂದು ಅನ್ನುವಂಥದ್ದನ್ನು ಈ ನುಡಿಯೊಳಗೆ ಹೇಳ್ಕೊತ ಬಂದರ. ಅಂದ್ರ 3 ಲೋಕಗಳಲ್ಲಿ ಉತ್ತಮಗಳಾದ ವಿಷಯ ಸುಖವನ್ನು ಉಂಟು ಮಾಡುವಂತ ಮಾರ್ಗವನ್ನು ಅರುವಾತನು ಯಾವನೋ ಅವನು ರಾಜಸ ಗುರು ಅನ್ನುವಂಥದ್ದನ್ನು ಹೇಳ್ಕೊತ ಬಂದರ. ರಾಜಸ ಗುಣ ಮೊದಲು ತಮೋ ಗುಣ ಮತ್ತು ಇಲ್ಲಿ ರಜೋಗುಣ, ಇಲ್ಲಿ ಅದಕ್ಕೆ ಇನ್ನೊಂದು ಹೆಸರತ್ತಾರಪ್ಪ ಅಂದ್ರೆ ಇಲ್ಲಿ ರಾಜಸ ಗುಣ ಅಂತ ಹೇಳ್ಕೊತ ಬಂದ್ರೆ ರಾಜಸ ಗುಣ ಇದ್ದ ಏನ್ ಮಾಡ್ತಾನ ಈ ಲೋಕದಲ್ಲಿರುವ ಉತ್ತಮಗಳಾದ ವಿಷಯ ಸುಖನ ಉಂಟು ಮಾಡುವಂತ ಮಾರ್ಗವನ್ನು ಅರುವಾತನು ಯಾವನು ಅವನು ರಾಜಸ ಗುರು. ಇಲ್ಲಿ ಸುಖದಿಂದ ಇರಾಕ ಬರ್ತದ. ನಾವು ಸೂಕ್ಷ್ಮ ಶರೀರ ಮತ್ತೊಂದು ಜನ್ಮಕ್ಕವಾದ್ರೂ ಕೂಡ ಮತ್ತೊಂದು ಜನ್ಮಕ್ಕೆ ಹೋಗೋದೇ ಇದು ಸೂಕ್ಷ್ಮ ಶರೀರ. ಅಲ್ಲಿ ಆದ್ರೂ ಕೂಡ ನೋಡ್ರಿ ಒಂದೊಂದು ನಾಯಿ ಇರ್ತಾವ, ಒಂದೊಂದು ಬೆಕ್ಕ ಇರ್ತಾವ, ಒಂದೊಂದು ಏನೋ ಜೀವರ ಪ್ರಾಣಿಗಳನ್ನ ನೋಡುವ, ಒಂದೊಂದು ಆಕಳ ಎತ್ತ ಇರ್ತಾವ. ಅವಕ್ಕೆ ಎಷ್ಟು ಒಬ್ಬೊಬ್ರು ಪ್ರೇಮ ಮಾಡ್ತಾರ, ಸರಿಯಾಗಿ ಊಟ ಮಾಡ್ತಾರ. ಅವ್ರು ಊಟ ಮಾಡಂಗಿಲ್ಲ. ಇಲ್ಲಿ ಒಬ್ರು ನಾವ್ ಒಂದ್ ಎತ್ ನೋಡಕ್ ಹೋಗಿದ್ದೇವ್ ರೂಢಿ ಒಳಗ. ಅವಾಗ ನಾವ್ ಯಾವ್ದಾರ ಒಂದ್ ಹಣ್ಣು ಕೊಟ್ರ ಏನ್ರ ಒಂದ್ ಹೋಳಿಗೆ ಊಟಿತ್ತಂದ್ರ ಒಂದ್ ಹೋಳಿಗೆ ಉಣ್ತಾನ, ಒಂದ್ ಹೋಳಿಗೆ ಅದಕ್ ಉಣಿಸ್ತಾನ. ಅದಕ್ಕ ಅವ ಹಾಲು ಕುಡಿಯಂಗಿಲ್ಲ. ಹಾಲ ತತ್ತಿ ಎದಕ್ ಹಾಕ್ತಾನಂದ್ರ ಎತ್ತಿಗೆ ಹಾಕ್ತಾನ. ಅಂದ್ರೆ ಎತ್ತಿನ ಮ್ಯಾಗ ಅಟ್ಟು ಪ್ರೇಮ. ಮತ್ತ ಅದು ಅಲ್ಲಿ ಏನಾಗ್ತಪ್ಪ ಅಂದ್ರೆ ಒಂದು ರಾಜಭೋಗವನ್ನ ಅಲ್ಲಿ ಅನುಭವಿಸ್ತಾವ. ಇವತ್ತ ನಾಯಿಗೆ ನೋಡ್ರಿ ನಾವ್ ಒಳಗ್ ಕರ್ಕೊಳಂಗಿಲ್ಲ. ಒಬ್ಬೊಬ್ರು ನಾಯಿ ಇದ್ರ ಅವ್ ಎಲ್ಲಾ ದೇವ್ರ ಮನ್ಯಾಗ ಅಡ್ಡಾಡ್ತಾವ್, ಎಲ್ಲಾ ಕಡೆ ನಾವ್ ಮಕ್ಕೋತಾವ್ ನಿಕ್ಕೋತಾವ್, ಏನೋ ಇದು ಮಾಡಲ್ಲ. ಅಂದ್ರೆ ಎಷ್ಟು ಪ್ರೇಮ ಅಲ್ಲಿ ಕೂಡ ಒಬ್ಬ ಮಾಡ್ತಾವ ಅನ್ನುವಂಥದ್ದನ್ನು ಕೂಡ ಇಲ್ಲಿನೂ ಆರಾಮ್ ಇರ್ತಾರ ರಜೋಗುಣದವರು.
ಅಲ್ಲಿನೂ ಆರಾಮಿರ್ತಾರ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಅದಕ್ಕೆ ರಜೋಗುಣದವ್ರು ಯಾಕಂದ್ರ ಅವ್ರು ಪುಣ್ಯ ದಾನ ಮಾಡಿ ಈ ಸುಖವನ್ನ ಅನುಭವಿಸ್ಬೇಕಂತಾರ. ಅವರು ದಾನ ಧರ್ಮ ಮಾಡ್ತಾರ, ಮತ್ತ ಅವರು ಒಳ್ಳೆ ಕಾರ್ಯಗಳನ್ನು ಮಾಡ್ತಾರ. ರಜಗುಣದವ್ರು ಮಾಡಿ ಇಲ್ಲಿ ಸುಖದಿಂದ ಇರ್ಬೇಕು, ಸತ್ತಿಂದು ಸುಖದಿಂದ ಇರ್ಬೇಕು ಅನ್ನೋ ಬೋಧಿಸೋರು ಯಾರಪ್ಪ ಅಂದ್ರ ಮತ್ತ ಈ ರಾಜಸ ಗುರು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಇಲ್ಲ ಅಂದ್ರ ಸ್ವಲ್ಪ ಶಿಕ್ಷಣ ಅದನ್ನ ನಮ್ಗ ಕಲಿಸ್ತಾರ, ದುಃಖವನ್ನ ಅವಾಗ ಕಷ್ಟ ಅನುಭವಿಸ್ತಾರ, ಅನುಭವಿಸಿ ಮುಂದೆ ನೌಕರಿ ಅಂತ ತಗೋತಾರ. ಅವಾಗ ಅವ್ರು ಏನಾಗ್ತಾರ ಅಂದ್ರ ಈಗ ಮೊದಲೊಂದಿಷ್ಟು ದಿನ ಕಷ್ಟಪಟ್ಟು ದುಡಿತಾರ, ಮುಂದಿಂತ ಸತ್ಸಂಗ ಮಾಡುದು ಮತ್ತ ದುಡುಕಿ ಮಾಡುದು ಮಾಡ್ಕೋತಾನ ಅವ್ರು ಇರ್ತಾರ. ಅವ್ರಿಗೂ ಕೂಡ ಏನಾಗ್ತದಂದ್ರ ಇಲ್ಲಿಯೂ ಆರಾಮ್ ಇರ್ತಾರ. ಮುಂದ ಅಲ್ಲಿ ಏನಪ್ಪಾ ಅಂದ್ರ ಸ್ವರ್ಗದೊಳಗೂ ಕೂಡ ಆನಂದ ಇರ್ತಾರ ಅನ್ನುವಂಥದ್ದನ್ನ ಇಲ್ಲಿ ನಾವು ತಿಳ್ಕೊಳ್ಬೇಕು. ಇನ್ನೊಂದು ಸಾತ್ವಿಕ ಗುರುವಿನ ಲಕ್ಷಣ ಹೆಂಗಿರ್ತದ ಅನ್ನುವಂಥದ್ದನ್ನ ಇಲ್ಲಿ 3ನೇ ನುಡಿ ಒಳಗೆ ಹೇಳ್ತಾರ. ಸತ್ವದಿಂದ ಸಾತ್ವಿಕ ಗುಣದಿಂದ ಅನುಪಾದಿಕ ಕೃತವೆನಿಸುವ ಅಂದ್ರ ಉಪಾಧಿ ರಹಿತವೆನಿಸುವ ಮಹತ್ವದ ಸತ್ವದಿಂದ ಅನುಪಾತಿಕವೆನಿಸುವ ಮಹತ್ವದ ಮುಕ್ತಿ ಪದ ನೀವ ಅಂದ್ರ ಮುಕ್ತಿ ಪದ ಮೋಕ್ಷವನ್ನು ಈ ಕೊಡುವ ತತ್ವವಿದನು. ಇದೇ ನಿನ್ನ ನಿಜವೆಂದು ತಿಳಿಬಲ್ಲವನು ಸಮರ್ಥನು ತಾನೇ ಅವನೇ ಸಾತ್ವಿಕ ಗುಣ ಸತ್ವಗುಣದಿಂದ ಕೂಡಿದವನಂತ ಇಲ್ಲಿ ಏನತ್ತಪ್ಪ ಅಂದ್ರೆ ಹೇಳಿಸಿಕೊಳ್ಳುವ ಗುರುವಕ್ಕು ಅನ್ನುವಂಥದ್ದನ್ನ ಹೇಳ್ಕೊತ ಬಂದರ. ಇಲ್ಲಿ ಸತ್ವದಿಂದ ಸಾತ್ವಿಕದಿಂದ ಅನಿಪಾದಿಕತ್ವ ಎನಿಸುವ ನಿಪಾದಿಕ ಎತ್ತನಿಸುವ ಮಹತ್ವದ ಮುಕ್ತಿ ಪದ ನೀವ ತತ್ವ ಇದೆಂದು ತಿಳಿಬಲ್ಲವನು ತಾನೇ ಸಾತ್ವಿಕ ಎನಿಪ ಗುರುವಕ್ಕು ಅನ್ನುವಂಥದ್ದನ್ನ 6ನೇ ನುಡಿ ಒಳಗೆ ಹೇಳ್ಕೊತ ಬಂದರ. ಯಾವನು ಸಾತ್ವಿಕ ಗುಣದಿಂದ ಕೂಡಿಕೊಂಡಿದ್ದು ತನ್ನ ಶಿಷ್ಯನಿಗೆ ಆನಂದ ಚಿನ್ಮಯ ಸ್ವರೂಪಭೂತ ಮೋಕ್ಷವನ್ನು ಕೊಡುವುದಕ್ಕಾಗಿ ಶಿಷ್ಯನ ನಿಜ ಸ್ವರೂಪವನ್ನು ಕುರಿತು ಬೋಧಿಸುವನು ಅವನೇ ಸಾತ್ವಿಕ ಗುರು ಎಂದು ಹೇಳಿಸಿಕೊಳ್ಳುವನು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಅಂದ್ರೆ ಇಲ್ಲಿ ಸಾತ್ವಿಕ ಗಣದಿಂದ ಕೂಡಿಕೊಂಡು ಇಂಥ ಶಾಸ್ತ್ರ ಎಲ್ಲರೂ ನನ್ನಂತೆ ಎಲ್ಲರಲ್ಲಿ ಪ್ರೀತಿ ಹೃದಯ ಇಟ್ಟುಕೊಳ್ಳುವುದು ಮತ್ತು ಎಲ್ಲಾ ಧರ್ಮಗಳನ್ನು ಪ್ರೀತಿಸುವುದು ಮತ್ತು ಆ ಗುರುವಿನಲ್ಲಿ ಅಪಾರವಾದ ನಂಬಿಕೆ ಇಟ್ಟುಕೊಳ್ಳುವುದು, ಭಗವಂತನೇ ಸದ್ಗುರುನಾಥಂತೆ ತಿಳಿಕೊಳ್ಳುವುದು, ಇಂಥದನ್ನ ಯಾರು ಬೋಧಿಸ್ತಾರ ಅಂದ್ರೆ ಇಹಲೋಕದೊಳಗನು ಸುಖವನ್ನು ಉಂಟು ಮಾಡ್ತಾರ, ಮುಂದೆ ಪರಲೋಕದೊಳಗ ಸತ್ತಿಂದು ಕೂಡ ಅವಾಗ ಮೋಕ್ಷ ಸ್ವರ್ಗವನ್ನೇ ಅನುಭವಿಸ್ತಾನ. ಮುಂದವ ಹೆಂಗಾಗ್ತಾನ ಮುಕ್ತಿನೂ ಹೊಂತಾನ. ಅಂದ್ರ ಮುಕ್ತಿ ಅಂದ್ರೆ ಈ ಭವಕ್ಕೆ ಬರ್ಲಾರ್ದಂಗ. ಈ ಭವ ಅಂದ್ರೆ ಹೆಂಗದ ಅಂದ್ರೆ ಭಯಾನಕ ಅದ ಅನ್ನುವಂಥದ್ದನ್ನ ನಾವು ಕೇಳ್ಕೊತೀವಿ. ಹೆಂಗದ ಈ ಸಂಸಾರ ನೋಡ್ರಿ, ಜರ ನಿತ್ ನೋಡಿದ್ರ ಯಾವ ಮೈಲಾರ ಎಂತವ್ರಿಗಾದ್ರೂ ದುಃಖ ಕೊಡ್ತದ. ಇದು ಜ್ಞಾನ ಇದ್ದಾವ ಅದನ್ನ ಏನ್ ಮಾಡ್ತಾನಂದ್ರ ಅದನ್ನ ಸ್ವಲ್ಪ ಅದರ ಧರ್ಮ ಅದ ಅಂತ ತಿಳ್ಕೊಂಡು ಅವನು ದುಃಖ ಆದಂಗ ಮಾಡ್ಕೊಂಡು ಮತ್ತ ಮರಳಿ ಗಸಕ್ಕನೆ ಸ್ಮರಣ ಮಾಡ್ತಾನ. ಸ್ಮರಣ ಮಾಡಿ ಇದರ ಮಹಿಮ ಎಷ್ಟು ಅದ್ಭುತ ಅದಲ್ಲಪ್ಪ ಪ್ರಪಂಚ, ಯಾವ ಮೈಲಾರ ನಮ್ಗೆ ದುಃಖ ಕೊಡ್ತದಲ್ಲ ಅನ್ನುವಂಥದ್ದು ತಿಳ್ಕೊಂಡು ಆ ಸಂಸಾರದಾಗ ಇದ್ರು ಕೂಡ ಅವ ಹೆಂಗ್ ಮಾಡ್ತಾನ ಅದನ್ನ ಆ ಟೈಮ್ಕ ದುಃಖವನ್ನು ಅನುಭವಿಸಿ ಮತ್ತೆ ಕ್ಷಣದೊಳಗ ಆ ಮನಸ್ಸನ್ನ ಎಲ್ಲಿ ತಂದು ನಿಂದಿಸ್ತಾನಂದ್ರ ಇದು ಸುಳ್ಳದ, ಭಗವಂತ ಒಬ್ಬನೇ ಸತ್ಯದ, ಇದರ ಧರ್ಮ ಅದ ಅನ್ನುವಂಥದ್ದನ್ನ ತಿಳ್ಕೊಂಡು ಅವ ಮತ್ತ ಇಲ್ಲಿ ಆ ಜ್ಞಾನದೊಳಗೆ ಬಂದು ನೆಲೆ ನಿವರ್ತಾನ ಅನ್ನುವಂಥದ್ದನ್ನ ಇಲ್ಲಿ ತಿಳ್ಕೊಬೇಕು. ಈ ಸಂಸಾರ ಎಂಬುದು ಸಮುದ್ರ ಸಾರ ಅಂತ. ಸಮುದ್ರಾಗ ನೀ ಬಿದ್ದಾಗ ಎಕಾಡಿ ಹೋದ್ರು ಕೂಡ ನೀರೇ ನೀರ್, ಎಕಡೆ ಹೋಲಕ್ಕ ದಂಡಿ ನೀರಂಗ್ಲಿ, ಏನ್ ಮಾಡ್ಲಪ್ಪ ಅಂತ ಭಯಾನಕ ಆಗ್ತದ. ಹಂಗಿ ಸಂಸಾರ ಒಂದ್ ದಿವ್ಸ ದುಡಿಲಿಕ್ಕಂದ್ರ, ರೊಕ್ಕ ಇರ್ಲಿಕ್ಕಂದ್ರ, ಒಂದಿಷ್ಟು ನಮಗ ಯಾರು ಹಿತ ಬರ್ಲಿಕ್ಕಂದ್ರ, ಶರೀರ ರೋಗ ಆಯ್ತು ಅಂದ್ರ ನಮಗ್ ಏನಾಗ್ತದ, ಏನಪ್ಪ ಈ ಶರೀರದಾಗ ಏನು ಇಲ್ಲಲ್ಲ, ಏನು ದುಃಖ, ಹೆಂಗಾರ ಮಾಡಿ ನಾನು ಹೆಂಗ್ ಮಾಡ್ಲಿಪ್ಪ ಅನ್ನುವಂಥದ್ದು ನಾವು ಮಾನಸಿಕ ದುಃಖ ಆಗಿ ಒದ್ದಾಡ್ತಾನಂತ. ಅಂತ ಭಯಾನಕಾದ ಈ ಸಂಸಾರ. ಈ ಸಂಸಾರದ ತಿರುಳು ಗುರ್ತು ಮಾಡ್ಕೊಂಡು ಇದು ಏನದ ಬೆಂಕಿ ಧರ್ಮ ಏನಪ್ಪಾ ಅಂದ್ರೆ ಅದು ಸುಡುತನ. ಅದು ಯಾರೇ ಮುಟ್ಲಿ, ಜ್ಞಾನಿ ಇರ್ಲಿ ಅಜ್ಞಾನಿ ಇರ್ಲಿ ಹುಡುಗಿರ್ಲಿ, ಅದ್ರ ಧರ್ಮ ಏನೋ ಸುಡುತನ. ಈ ಸಂಸಾರ ಧರ್ಮ ಏನಂದ್ರೆ ಯಾವ ಮಹಿಳೆಯರ ನಮ್ಗೆ ದುಃಖ ಕೊಡ್ತದ, ಒಂದ್ ಜರ ಸುಖ ಕೊಟ್ಟ ಮಾಡ್ತದ, ಮತ್ತೊಂದು ಕ್ಷಣದೊಳಗ ಮಾನಸಿಕ ದುಃಖ ಯಾವ ನಮನೆಯರ ದುಃಖ ಕೊಟ್ಟ ಮಾಡ್ತದ, ಎಲ್ಲರಿಗೂ ಕೊಡ್ತದ. ಯಾರು ಈ ಶಾಸ್ತ್ರ ಸೂತ್ರ, ಯಾರು ಈ ಅನುಭವದ ಜ್ಞಾನವನ್ನು ಮಾಡ್ಕೊಂಡಿರ್ತಾರ ಅವರು ಕೂಡ ಅದರಾಗಿ ಇರ್ತಾರ, ಅದನ್ನು ಅನುಭವಿಸ್ತಾರ. ಹೆಂಗ್ ಅನುಭವಿಸ್ತಾರ ಅಂದ್ರ ಅದು ದುಃಖ ಕೊಡ್ತದ. ಆ ಟೈಮ್ ಮತ್ತ ಸ್ಮರಣ ಮಾಡ್ಕೋತಾರ, ಇದು ಏನದ, ಇದ್ರ ಧರ್ಮ ಹಿಂಗದ, ಸಂಸಾರ ಇದ್ರ ಧರ್ಮ ಅದಂತ ತಿಳ್ಕೊಂಡು ಅವ್ರು ಮತ್ತ ಸಂಸಾರದಿಂದ ಏನ್ ಮಾಡ್ತಾರ, ಆ ಭಗವಂತನಲ್ಲಿ ಮನಸ್ಸು ಸ್ಥಿರ ಮಾಡ್ತಾರ. ಭಗವಂತನ ವಿಚಾರದೊಳಗೆ ಇರಾಕ್ಸುರ ನಾಮಸ್ಮರಣೆ ಜಪ ತಪ ಯೋಗದೊಳಗ ಅದನ್ನ ಸುಳ್ಳಾಯ್ತು ಪ್ರಪಂಚ ಅಂತೇಳಿ ಅವ್ರು ಮತ್ತೆ ಹೊರಗೆ ಬರ್ತಾರ. ಆದ್ರೆ ಈ ತಮೋ ಗುಣದವರು
ಏನ್ ಮಾಡ್ತಾರಂದ್ರ ಅವ್ರು ಹೊಳ್ಳಿ ಬರುದಿಲ್ಲ, ಅದೇ ಸತ್ಯ ಅಂಚಿಕ್ ಅಲ್ಲೇ ಒದ್ದಾಡಿ ಆ ಅಕ್ಕ ಮಾದೇವಿಯನ್ನು ಹೇಳ್ಯಾಳಲ್ಲ, ತರಣಿಯವಳ ತನ್ನ ಸ್ನೇಹದಿಂದ ಮನೆಯ ಮಾಡಿ ತನ್ನ ನೂಲ ಸುತ್ತಿ ತಾನೇ ಸಾಯುವಂತೆ ಮನ ಬಂದದ್ದನ್ನು ಬೇಯುತ್ತಿದ್ದೇನಯ್ಯ, ಕುದಿಯುತ್ತಿದ್ದೇನಯ್ಯ ಎನ್ನ ದುರಾಶೆ ಮಾಣಿಸಿ ನಿಮ್ಮತ್ತ ತೋರ ಚನ್ನ ಮಲ್ಲಿಕಾರ್ಜುನ ಅಂತೇಳಿ ತಮೋಗುಣದವ್ರು ಹೇಳಿದ ಮಾತಿದು. ನಾವೇ ಇದನ್ನ ಸಂಸಾರ ಕಟ್ಕೊಂಡು ನಾವೇ ಒಳಗೆ ಬಿದ್ದು ಒದ್ದಾಡ್ತೇವೆ. ಈ ಅರಿವಿನ ಜನ್ಮ ಒಂದೇನೋ ಜ್ಞಾನ ಮಾಡ್ಕೊಂಡು ಮೋಕ್ಷನು ಹೊಂದಬೇಕಂತ ತಿಳ್ಕೊಂಡು ಬಂದಂತ ಈ ಜನ್ಮ ಇದನ್ನ ಬಿಟ್ಟಿದೆ. ಮತ್ತ ಈ ಪ್ರಪಂಚದೊಳಗೆ ಇಲ್ಲಾರ್ದನ್ನ ನನ್ನ ಹಗ್ಗ ನಾನೇ ಕೈ ಕಟ್ಕೋತೀನಿ, ನಾನು ಇಂಥ ಜಾತಿಯವನ ಇಂಥ ತಿಳಿದವಂತ ಹಗ್ಗ ಕಟ್ಕೋತೀನಿ. ಮತ್ ಏನೇನೋ ಅದನ್ನ ಭವಿಸ್ಬೇಕು, ಇದನ್ನ ಏನೇನೋ ದೊಡ್ಡ ಕಾರ್ ತಗೋಬೇಕು, ಏನೇನೋ ಬಯಕೆ ಇಟ್ಕೊಂಡು ಏನ್ ಮಾಡ್ತಾನ, ಕುದಿತಾನ. ಹಗಲು 4 ಜಾವ ಅಸನಕ್ಕೆ ಕುದಿಯೋರು, ಇರುಳು 4 ಜಾವ ವ್ಯಸನಕ್ಕೆ ಕುದಿಯೋರು. ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ, ಅಗಸರಿ ಎಲ್ಲಿದಾನ, ನೀರಾಗ್ಯದಾನ. ಅಂದ್ರೆ ಇಲ್ಲಿ ನನ್ನೊಳಗೆ ಏನದ, ಪರಮಾತ್ಮನೇ ನಾನಿದೀನಿ, ಎಲ್ಲಾ ನನಗ ಜ್ಞಾನದ ತಿಳುವಳಿಕೆ ಅದು ಎಲ್ಲಾ ನನ್ನ ಒಳಗಿದ್ರು ಕೂಡ ಇಂಥ ಜ್ಞಾನವನ್ನ ಇಟ್ಟುಕೊಂಡು ಇವ ಎದಕ್ ಸತ್ತ, ಇವ ನೀರಾಗಿ ಅದಾನ. ಆತ್ಮಸ್ವರೂಪನೇ ತಾನಿದ್ದು ಅವ ಅಗಸಿ ಅಲ್ಲಿದಾನ, ನೀರಾಗ್ಯದಾನ. ನೀರಾಗಿದ್ದು ಮತ್ತ ಅದು ಹೆಂಗ್ ಸತ್ತವ, ಬಾಯಾರಿಸಿ ಅಂದ್ರೆ ನೀರೊಳಿಕೆ ಆಗಿ ಸತ್ನಂತ. ಇದು ಎಷ್ಟು ವಿಪಹಾಸ್ಯಪ್ಪ ಅನ್ನುವಂಥದ್ದನ್ನ ಅರ್ಥದೊಳಗೆ ಕೊಡ್ತಾನ. ಇಲ್ಲಿ ನಾನು ಆತ್ಮ ಸ್ವರೂಪನೇ, ಬ್ರಹ್ಮ ಸ್ವರೂಪನೇ ನಾನಿದ್ದೀನಿ, ನಾ ಸುಖ ಸ್ವರೂಪನೇ, ನಾನು ಹೊರಗೆ ಸುಖ ಇಲ್ಲ ಅಂತ ಹೇಳಿವಿ, ನಾನು ನಿತ್ಯ ಸ್ವರೂಪನ ಹೇಳ್ತೇವೆ. ಮತ್ತ ನಾನು ಹೆಂಗದೀನಿ, ಸ್ವಯಂ ಪ್ರಕಾಶ ನಾನೇ ಸ್ವಯಂ ಪ್ರಕಾಶ, ನಾ ನಿತ್ಯ ಇದೀನಿ. ನಾನ್ ಇಂಥ ಸ್ವರೂಪ ನಾನಿದ್ದು ಅಗಸಿ ಹೆಂಗ ನೀರಾಗಿದ್ದು ಅವ ಮತ್ತೊಂದು ಹಾರ್ಟ್ ಆಗಿ ಸಾಯ್ಲಿ, ಮತ್ತೊಂದು ಎದರಾಗರ ಸಾಯ್ಲಿ, ಅದು ಸಹಜಿಕದ ಧರ್ಮ. ನೀರಾಗಿದ್ದು ನೀರೊಡಿಸಾಗಿ ಸತ್ತಾನಂದ್ರ ಇದು ಎಂತ ಉಪಹಾಸ್ಯ. ಹಂಗ ನಾನು ಆತ್ಮ ಸ್ವರೂಪನೇ ನಾನಿದ್ದು ತಿಳುವಳಿಕೆ ಜನ್ಮ ಇದ್ದು ಇಷ್ಟೆಲ್ಲ ಗುರು ಸಂಪ್ರದಾಯವನ್ನ ನಾವು ಪಡ್ಕೊಂಡು ಬಂದು ಕೂಡ ಮತ್ತ ಈ ವಿಷಯಕ್ಕೆ ವ್ಯಸನಕ್ಕಾಗಿ ಚಿಂತೆ ಮಾಡಿ ಸಾಯ್ತೇವಂದ್ರ, ಕುಡಿದು ಸಾಯ್ತೇವೆ, ಏನೇನೋ ಮಾಡಿ ಸಾಯ್ತೇವಂದ್ರ ಇದು ಹೆಂಗಂದ್ರ ಅಗಸ ನೀರೊಳಗಿದ್ದ ಸತ್ತಂಗಂತ. ಹಂಗ ನಾನು ಆ ನನ್ನೊಳಗಿರುವಂತ ಮಹಾಗಣವನ್ನರಿಯದೆ ನನ್ನ ಆತ್ಮ ಸ್ವರೂಪನೇ ನಾನಂತ ತಿಳಿಯದೆ ಸತ್ರ ಹೆಂಗ ಅಗಸ ನೀರ ಒಳಗ ಸತ್ತ, ಹಂಗ ನಮ್ದು ಅದೇ ಪರಿಸ್ಥಿತಿ ಅದಪ್ಪ ಅನ್ನುವಂಥದ್ದ ಶರಣರು ಸಂತರು ನಮ್ಗೆಲ್ಲರೂ ಕೂಡ ಮಾರ್ಗದರ್ಶಕರಾಗಿ ಹೇಳ್ಕೊತ ಬಂದಾರ. ಆದರೂ ಕೂಡ ನಮ್ಮಲ್ಲಿರುವಂತ ಈ ಅಹಂಕಾರ ಮಮಕಾರ ಎಷ್ಟು ಬಲಿಷ್ಠ ಅದ ಅನ್ನುವಂಥದ್ದನ್ನ ಶಾಸ್ತ್ರ ಕೇಳ ಮುಂದೆ ನಮ್ಮ ಅನುಭವಕ್ಕೆ ಬರ್ತದ. ಮತ್ತ ಅದು ಆವರ್ಷಿ ಮತ್ತ ಬಿಟ್ಟುಗಳೇ ಅದೇ ಆವರ್ಷಿ ಬಿಡ್ತದ. ಇದೇ ಭೋಗವೇ ಸತ್ಯ, ಇದೇ ಅಹಂಕಾರವೇ ಸತ್ಯ, ನಾನೇ ಸತ್ಯ ಅಂತೇಳಿ ಇವ ಹೆಂಗ ಸಾಯಕತ್ತನ, ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂಗ ಆಕತ್ತದ. ಅದಕ್ಕ ಇಂಥ ಸತ್ವ ಗುಣಗಳನ್ನ ವೃದ್ಧಿ ಮಾಡಿಕೊಂಡು ಆದಷ್ಟು ಭೋಗದೊಳಗ ವಿಷಯದೊಳಗ ಆದಷ್ಟು ವೈರಾಗ್ಯ ಉಳ್ಳವರಾಗ್ಬೇಕು ನಾವು. ಇದು ಮೊದಲ ನಮ್ದು ಶಾಸ್ತ್ರ ಸೂತ್ರ. ಈ ಭೋಗದೊಳಗ ಎಷ್ಟು ನಾವು ವಿಷಯದೊಳಗ ಎಷ್ಟು ನಿರ್ವಿಷಯದೊಳಗ ನಾವು ತಲೀನ ಆಗ್ತೇವಿ ಅಂದ್ರೆ ನಮ್ ಗುರುಗಳು ಎಂತದ್ ಹೇಳ್ಯಾರ, ಸತ್ವ ಗುರುಗಳ ನಾವು ಶಿಷ್ಯರಂತ ತಿಳ್ಕೊಬೇಕು. ಒಂದ್ ವೇಳೆ ನಾವು ಇನ್ನ ತಮೋ ಗುಣದೊಳಗ ಇನ್ನ ವಿಷಯ ಭೋಗದೊಳಗೆ ನಮ್ಮ ಮನಸ್ಸು ಹರಿತಿತ್ತು ಅಂದ್ರ ನಮಗ ಅಂತ ಗುರುಗಳಂತ ನಾವೇ ಕಂಡುಕೊಳ್ಳೋಣ. ಇದೇ ನಮಗೇನ ಸಿಟ್ಟು ಬಂದ್ರು ನಮ್ಗೇನ ಮಾಡೋದು ಏನೂ ಇಲ್ಲ, ನಮ್ಮ ಗುಣ ಹಿಂಗದಂತ ನಾವೇ ತಿಳ್ಕೊಳ್ಳೋದು. ಮತ್ತೊಬ್ರಿಗೆ ತಪ್ಪು ಹೇಳುದಿಲ್ಲ, ಮತ್ತೊಬ್ರು ದೋಷ ಇಲ್ಲ. ನಮ್ಮ ಗುಣ ಯಾವಾಗಲೂ ಸತ್ವದೊಳಗೆ ಇರ್ತಿತ್ತು, ಆನಂದದಾಗ ಬದುಕು ಮಾಡಕ್ ಬರ್ತಿತ್ತು, ಪರಮಾತ್ಮನೊಳಗೆ ಚಿಂತನೆ ಇತ್ತು. ನನ್ನೊಳಗ ಬ್ರಹ್ಮದ ನಾ ಆನಂದ ಸ್ವರೂಪನಿದೀನಿ, ನಾ ನಿತ್ಯ ಇದೀನಿ, ನಾನು ಯಾವಾಗಲೂ ಅದೀನಿ. ಈ ದೇಹಾದಿಗಳು ತೋರಿ ಅಡಗ್ತಾವು, ಈ ಜಾಗ್ರ ಸ್ವಪ್ನ ತೋರಿ ಅಡಗ್ತಾವು, ಅವು ಎಲ್ಲವನ್ನು ಬೆಳಗುವಂತ ಸಾಕ್ಷಿ ಸ್ವರೂಪ ನಾನದೀನಿ ಅನ್ನುವಂಥದ್ದನ್ನ ಈ ಜ್ಞಾನ ಆಯ್ತು ಅಂದ್ರೆ ನಮ್ಗೆ ಯಾವ ಗುರುಗಳು ಸತ್ವ ಗುರುಗಳ ಬೋಧ ಆಗ್ಯದ ಅಂತ ತಿಳ್ಕೊಬೇಕು. ಒಂದ್ ವೇಳೆ ನಮ್ಗೇನ ಎರಡರಾಗಿದ್ದೇವಪ್ಪ ಅಂದ್ರ ಇನ್ನೊಂದಿಷ್ಟು ನಮಗ್ ಸುಧಾರಿಸ್ಕೊಳಕ ಇನ್ನ ಒಂದಿಷ್ಟು ಅವಕಾಶ ಅದ. ನಾವು ಜಗತ್ತಿಗೆ ತೋರ್ಸಕ್ ಬಹಳ ಮಂದಿ ಮಹತ್ವ ಕೊಡ್ತಾರ. ಜಗತ್ತಕ್ಕೆ ಮಹತ್ವ ಕೊಟ್ರ ಜಗತ್ತೇ ನಮ್ಮನ್ನ ಏನಪ್ಪಾ ಅಂದ್ರೆ ಯಾರು ಸ್ವರ್ಗಕ್ಕೆ ಕಳ್ಸುದಿಲ್ಲ, ಯಾರು ಮುಕ್ತನ ಮಾಡಲ್ಲ. ನನ್ನ ಮನಸ್ಸು ಒಪ್ಪಗೋತು ಅಂದ್ರ, ನನ್ನ ಮನಸ್ಸು ಅಂತಃಕರಣದೊಳಗ ಕರಿಗೋಯ್ತು ಅಂದ್ರ ಆದ್ರ ಭಗವಂತ ನನ್ನನ್ನು ಏನ್ ಮಾಡ್ತಾನಂದ್ರ ಎತ್ಕೋತಾನ. ಅದಕ್ಕೆ ಲೋಕ ಮೆಚ್ಚಕ್ ಹೋಗುಕ್ಕಿಂತ ನಮ್ಮ ಹೃದಯದೊಳಗಿರುವಂತ ಆ ಮನಸ್ಸನ್ನ ನಾವು ಮೆಚ್ಕೊಂಡೇವಂದ್ರ ನನ್ನ ಮನಸರಿಯದ ಕಳ್ಳತನವಿಲ್ಲ, ನಾ ಮನಸ್ಸಿನಾಗ ಏನೇನದಾವು, ನನ್ನ ಬಯಕೆ ಏನೇನದಾವು, ನನ್ನ ದೋಷ ಏನೇನದಾವ ಅಂತ ನನಗ್ ಗುರ್ತಾಕದ, ಜನಕ್ ಗುರ್ತಾಗಂಗಿಲ್ಲ. ಅದಕ್ಕೆ ಜನ ಮೆಚ್ಚಿದ್ರೆ ಚಂದಲ್ಲ, ನನ್ನ ಮನ ಮೆಚ್ಚುವಂಗ ನನ್ನ ಒಳಗಿರುವಂತ ಸಾಕ್ಷಿ ಮಹಾತ್ಮ
ಹೌದೌದು ಅಂತೇಳಿ ಗೋಣ ಹಾಕ್ಬೇಕಂತ. ಹೌದು, ನಾ ನಡೆಯುವ ಮಾರ್ಗ ಸತ್ಯ ಅದ, ನಾನು ಆನಂದದಿಂದ ಕಳಿತೀನಿ ಬದುಕ, ನನಗೆ ಇದ್ದದೊಳಗ ತೃಪ್ತಿ ಹೊಂತೀನಿ, ಸಾಕು ಭಗವಂತ ನನಗೆ ಇಷ್ಟು ಕೊಟ್ಟಿಯಲ್ಲ, ನಾನು ಸಮಾಧಾನದಿಂದ ಇರ್ತೀನಿ ಅನ್ನುವಂಥದ್ದನ್ನ ಬೋಧಿಸೋರು ಸತ್ವ ಗುಣದವರು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದರ. ಇವು ಮೂರು ಗುಣಗಳು, ಮೂರು ಗುರುಗಳು ನಮ್ಗೆಲ್ಲರಿಗೂ ಗುರ್ತದ. ನಾವು ರಜೋ ಗುಣದಾಗದೇವೋ, ತಮೋ ಗುಣದಾಗದೇವೋ ಮತ್ತು ರಾಜಸ ಗುಣದಾಗದೇವೋ ಅನ್ನುವಂಥದ್ದನ್ನ ಇಲ್ಲಿ ಮೂರು ಗುಣಗಳ ಬಗ್ಗೆ, ಗುರುವಿನ ಬಗ್ಗೆ ಹೇಳ್ಕೊತ ಬಂದಾರ. ಎಂತ ಬೋಧಿಸೋರು ಅಂತ ಗುರುಗಳು. ಇಷ್ಟೇ ತಿಳ್ಕೊಂಡ್ಬಿಡು, ಮತ್ತಿದ್ರ ಹೆಚ್ಚಿಗೆ ಏನಿಲ್ಲ. ನಮ್ಮನ್ನ ಇಹಲೋಕದೊಳಗೂ ಮತ್ತು ಪರಲೋಕದೊಳಗೂ ನಮ್ಗೆ ಶಾಂತಿ, ಸಮಾಧಾನ, ಆನಂದದಿಂದ ಬದುಕು ಬರ್ತಿತ್ತು ಅಂದ್ರ ನಮ್ಗ್ ಸತ್ವ ಗುಣಗಳು ಬೋಧಿಸ್ಯಾರ ಅಂತ ತಿಳ್ಕೊಮ. ನಮ್ಗ ರಜೋ ಗುಣದೊಳಗ ಅದ್ರಾಗ ಸುಖ ಅದ, ಇದ್ರಾಗ ಬಿಡಿಸ್ತದ ಅಂತೇಳಿ ಅದನ್ನೇ ಚಿಂತೆ ಮಾಡಿ ದುಃಖದಾಗ ಅನುಭವಿಸ್ತಿದ್ರು ಅಂದ್ರ ಅವ್ರು ರಾಜಸ ಗುಣದವರು. ಅಜ್ಞಾನದೊಳಗ ಅದೇ ಭೋಗವೇ ಸತ್ಯ, ಈ ಭೋಗದ ಬಿಟ್ರೆ ಮತ್ತೇನು ಜಗತ್ತೇ ಇಲ್ಲ, ಭೋಗದಿಂದಲೇ ಜಗತ್ತು ಹುಟ್ಟ್ಯದ ಅಂತೇಳಿ ಇವೇ ಹೆಣ್ಣ ಗಂಡನೇ ಸತ್ಯ, ಇದೇ ಸುಖ ಸತ್ಯ ಅಂತ ಎಷ್ಟೋ ಜನ ಕುಡುದ್ರೆ ಇದು ನಾವು ಶ್ರೀಮಂತರು, ತಿಳಿದವರು, ಜ್ಞಾನಿ ಅಂತೇಳಿ ಅಜ್ಞಾನಿಗಳು ತಿಳ್ಕೊಂಡಾರ. ಅಂತದನ್ನ ಕಳೆಯವ್ರು ಯಾರಂದ್ರೆ ತಮೋ ಗುಣದವರು ಅನ್ನುವಂಥದ್ದನ್ನ ಇಲ್ಲಿ ಹಿಂಗ ಅವರು, ನಾ ಹೇಳಲ್ಲ, ಶಾಸ್ತ್ರ ಹೇಳ್ಕೊತ ಬಂದದ ಪರಮಾನುಭೂತಿ. ಅಂತದನ್ನ ನಾವು ಬಿಟ್ಟು ಸಾತ್ವಿಕ ಗುಣಗಳನ್ನ ವೃದ್ಧಿ ಮಾಡ್ಕೊಳ್ಳೋಣ, ನಮ್ಮ ಬದುಕನ್ನ ಸುಂದರವಾಗಿ ಕಳೆಯೋಣ. ಮತ್ತು ಇದ್ದಷ್ಟು ದಿವಸ ನಮ್ಮ ಬದುಕು ಹೆಂಗಿರ್ಬೇಕಂದ್ರೆ ಸತ್ವ ಗುಣದೊಳಗಿದ್ದು ನಾವು ಮತ್ತು ಇಲ್ಲಿನ ಸುಖನ ಅನುಭವಿಸೋಣ. ಇದೇ ಇಲ್ಲಿ ಸಲ್ಲವರು ಅಲ್ಲಿ ಸಲ್ಲುವರಯ್ಯ. ಇಲ್ಲಿ ನಾವು ಚಂದಾಗಿ ಬದುಕಾಕ್ ಬತ್ತು, ಇಲ್ಲಿ ನಾವು ಆನಂದವಾಗಿ ಬದುಕಾಕ್ ಬತ್ತು ಅಂದ್ರ ನಾವು ಮುಂದೂ ಆನಂದವಾಗಿರ್ತೇವೆ. ಇದೇ ಊರಾಗ ಚಂದ ದುಡಿಲಾರ ಮಾಡ್ಕೊಂತಿಲ್ಲಾರ ಅವ್ ಬೇಲೂರಾಗ ಹೋಗಿ ಏನೇ ಮಾಡ್ತಾನ, ಅವನು ಅದನ್ನೇ ಮಾಡವ ಅಲ್ಲಿ ಅಂತಾರ ನೋಡಿ. ಇಲ್ಲಿ ಸಲ್ಲವರು ಅಲ್ಲಿ ಸಲ್ಲವರಯ್ಯ, ಇಲ್ಲೇ ಸಲ್ಲವ ಅಲ್ಲೇದೇನ್ ಸಲ್ತಾನ ಅನ್ನುವಂಗ ಇಲ್ಲೇ ನಾವು ಈ ಲೋಕದೊಳಗಿದ್ದಾಗಿ ಪ್ರಯೋಗಶಾಲಿ ಒಳಗ ಸತ್ವ ಗುಣಗಳ ಗುರುಗಳು ಹೇಳಿದ ಮಾತುಗಳನ್ನ ಪಾಲಿಸಿ ನಮ್ಮ ಬದುಕನ್ನ ಸುಂದರವಾಗಿ ಕಳೆಯಕ ನಾವು ಸಾಧನೆ ಮಾಡ್ತಿದ್ದೇವೆ ಅಂದ್ರ ನಾವು ಮನುಷ್ಯ ಜನ ತೊಟ್ಟು ಬಂದದಕ್ಕೂ ಭಗವಂತ ಈ ಭೂಮಿಗೆ ಕಳಿಸಿಕೊಟ್ಟಿದ್ದಕ್ಕೂ ಪ್ರಯೋಜನ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಒತ್ತು ಕೊಟ್ಟು ತಿಳಿಸ್ಕೋತ ಬಂದಾರ. ಇನ್ನು ಮತ್ತೆ ನಾಳೆಗೆ ಗುಣಗಂಧಿ ಮತ್ತು ಇನ್ನೊಂದ್ 2-3 ನುಡಿ ನಾಳೆಗೆ ಮತ್ತೆ ನೀವು ಚರ್ಚೆ ಮಾಡಿ ನಾಳೆಗೆ ಮುಕ್ತಾಯ ಮಾಡೋಣ. 40 ನಿಮಿಷ ಆಗಿ ಬಂದದ. ಇಲ್ಲಿ ಒಟ್ಟಾರೆ ಇಲ್ಲಿ ನಮಗ ಇದ್ರೊಳಗೆ ಏನು ಬರ್ತದ ಪರಮಾನುಭೂತಿ ಅನ್ನುವಂಥದನ್ನ ಒಳ್ಳೊಳ್ಳೆ ನಾವು ಇದೇನೆ ಗುಣಯೋಗವನ್ನು ಪೀಳುವ ಅಂದ್ರೆ ಒಳ್ಳೆ ಗುಣಗಳನ್ನು ಹೇಳುವಂತ ಗುರು ಸೇವಾದಿಗಳನ್ನ ಮಾಡಿ ಗುರುವಿನ ಮಾತಿನ ಮ್ಯಾಗ ವಿಶ್ವಾಸ ಇಟ್ಟು ಗುರು ಹೇಳಿದ ಹಾದಿಯಲ್ಲಿ ನಾವು ನಡೆದೇವು ಅಂದ್ರ ನಮಗೇನಾಗ್ತದ, ಮುಕ್ತಿ ಅನ್ನೋದು ಸಂಭವಿಸ್ತದ, ಮುಕ್ತಿ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಸ್ಪಷ್ಟ ಹೇಳ್ಕೊಂಡು ಬಂದಾರ ಪಲ್ಲವಿ ಒಳಗ. ಗುಣಯೋಗವನ್ನು ಪೇಳುವ ಗುರು ಸೇವೆಯಿಂದ ನಿರ್ಗುಣ ಮುಕ್ತಿ ತನಗೆ ಸಂಭವಿಸುವುದು ಅನ್ನುವಂಥದ್ದನ್ನ ಇಲ್ಲಿ ಹೇಳಿದಂತೆ ಇವು ಮೂರೂ ನುಡಿ ಒಳಗ ತಮೋ ಗುಣದವರ ಗುರುಗಳು ಎಂತವ್ರು, ನಾವು ಎಲ್ಲಿದ್ದೀವಿ ಅವ್ರ ಮಾತುಗಳನ್ನ ನಾವು ಕೇಳ್ತೇವೋ ನಾವು ಅದೇ ಹಾದಿಯಾಗಿದ್ದೇವೆ ಅಂದ್ರೆ ನಾವು ತಮೋ ಗುಣಗಳನ್ನ ತಿಳ್ಕೊಳ್ಳೋಣ. ಮತ್ತು ಸತ್ವ ಗುಣದೊಳಗ ನಮಗಿಲ್ಲಿ ಬಹಳ ಮಂದಿ ಏನ ಅಜ್ಞಾನ ಹೆಂಗದಂದ್ರ ನಾವು ತಮೋ ಗುಣದೊಳಗನೆ ಆ ಭೋಗದೊಳಗನೆ ಸುಖ ಅದಂತ ತಿಳ್ಕೊಂಡೇವಲ್ಲ, ಆ ಭೋಗದಕ್ಕಿಂತ 1000 ಪಟ್ಟ ಸುಖ ಎಲ್ಲಿ ಅದಂದ್ರೆ ನಿರ್ವಿಷಯದೊಳಗೆ ಸುಖ ಅದಂತ ನಮ್ಗೇನ ಅನುಭವಕ್ಕೆ ಬಂದಿಲ್ಲ. ಇಲ್ಲಿ ನಿರ್ವಿಷಯದೊಳಗಿರುವಂತ ಆನಂದ ಆ ವಿಷಯದೊಳಗೆ ಸುಖ ಇಲ್ಲ ಅಂತ ನಮ್ಗೆ ಇನ್ನ ಅನಿಸಿಲ್ಲ. ಯಾಕಂದ್ರ ಆ ಸುಖ ಎಲ್ಲಿದಪ್ಪ ಅಂದ್ರ ನನ್ನ ಆತ್ಮನ ಸುಖ ಅದ್ರ ಮ್ಯಾಲ ಪ್ರತಿಬಿಂಬ ಬಿದ್ದದ, ಅದ್ರ ಒಳಗ ಸುಖ ಇಲ್ಲವೇ ಇಲ್ಲ. ನಾನು ಅಂತ ಸುಖ ಸ್ವರೂಪ ನಾನದೀನಿ ನೋಡ್ರಿ. ಒಬ್ಬೊಬ್ರಿಗೆ ಒಂದೊಂದು ಸುಖ ಅನಿಸ್ತದ, ಒಬ್ರಿಗೆ ಒಂದು ದಾರು ಸುಖ ಅನಿಸ್ತದ, ಒಬ್ರಿಗೆ ತಿಳಿ ಸುಖ ಅನಿಸ್ತದ, ಒಂದು ಹೆಣ್ಣ ಮಣ್ಣ ಒಂದೊಬ್ಬೊಬ್ರಿಗೆ ಒಂದು ಸುಖ ಅನಿಸ್ತದ. ಆದ್ರ ಆ ಮನಸ್ಸು ನೋಡು, ಒಂದೇ ಮನಸ್ಸು ಆ ಆಕಾರ ತೊಡ್ತಾವ ನೋಡೋದು. ಆತ್ಮ ನೀ ಹೆಂಗ್ ಮನಸ್ಸು ಭಾವ ಮಾಡ್ತಿ ಆಕಾರ ಆಗಿ ನನಗ್ ಏನ್ ಅನಿಸ್ತದ ಅಜ್ಞಾನದವ್ರಿಗೆ ನನಗ್ ಅದರಾಗೆ ಸುಖ ಸಿಕ್ತು. ತಮೋ ಗುಣದವ್ರು ಏನಂತಾರ, ನನಗೆ ಇದ್ರಾಗೆ ಸುಖ ಅದ, ಇದನ್ನೇ ಮಾಡ್ಬೇಕಂತ ಅವ್ರು ಅದನ್ನೇ ಮಾಡ್ತಾರ. ಅವ್ರು ಅವ್ರು ಕುಡಿತನ ಮಾಡ್ತಾರ, ತಿನ್ನೋರು ತಿನ್ನೋದು ಮಾಡ್ತಾರ, ಗಳಿಸೋದ್ರಾಗೆ ಸುಖ ಅದ ಅಂತೇಳಿ ಎಲ್ಲ ಅಲ್ಲೇ ಇಟ್ಟು ಹಂಗೆ ಸತ್ತು ಹೋಗ್ತಾವ. ಅದ್ರ ಭೋಗ ಮಾಡಂಗಿಲ್ಲ, ಅದ್ರ ಉಣಂಗಿ ಇಲ್ಲ. ಬಹಳ ಮಂದಿ ನೋಡ್ತೇವೆ. ಹಿಂಗ ಎಲ್ಲರೂ ಎಲ್ಲಿ ಸುಖ ಅದಂದ್ರ ತಾನೇ ಸುಖ ಸ್ವರೂಪ ನನಗ ಅನುಭವಕ್ಕೆ ಇರ್ಲಾರ್ಕ ಭೋಗದಾಗ ಸುಖ ಅದ, ಅದನ್ನ ಮಾಡಿದ ಸುಖ ಅದ, ಜನ ನನಗ್ ಗೌರವ ಮಾನ ಪಲ್ಲಕ್ಕೆ ಕುಣಿಸಿದ್ರೆ ಸುಖ ಅದ ಅನ್ನುವಂಥದ್ದನ್ನ ಹೇಳುವಂತ ಗುರುಗಳದಾರ. ಇವರು ಅದನ್ನ ಮಾಡುವಂತ ಶಿಷ್ಯರು ನಾವು ಅದೇವಿ, ಎಷ್ಟೋ ಮಂದಿ ಅದಾವಿ. ಅದಕ್ಕೆ ಇಲ್ಲಿ ಇಲ್ಲಿ ವಿಚಾರ ಸಾಗದಾಗ ಏನ್ ಹೇಳ್ಕೊತ ಬರ್ತಾರ, ಕರ್ಮದೊಳಗೆ ಎಷ್ಟು ಮಂದಿ ಅದಾರ ಅಂದ್ರೆ 1000 ಮಂದಿ ಅದಾರ ಅಂತಲ್ಲಿ. ಆ ಹಡಗಿನಾಗ 1000 ಮಂದಿ ಕೂತಾರ. ಮುಂದೆ ಉಪಾಸನ ಹಡಗದೊಳಗೆ ಎಷ್ಟು ಮಂದಿ ಕೂತಾರ, ಅಲ್ಲಿ ಬಹಳ ಕಡಿಮೆ ಅದಾರ. ಎಷ್ಟಪ್ಪ 100 ಮಂದಿ ಇಷ್ಟೇ ಅದಾರ.
ಆದರ ಜ್ಞಾನವೆಂಬ ಹಡಗಿನ್ಯಾಗ ಕೂತಾರ. 3 ಹಡಗು ಹೊಂಟವ ಸಮುದ್ರಕ್ಕ ದಾಟಾಕ. ಆದ್ರ ಜ್ಞಾನವೆಂಬ ಹಡಗಿನಾಗ ಎಷ್ಟು ಕೂತಾರಂದ್ರ ಸುಮ್ 8-10 ಮಂದಿ, ಬೆರಳೆಣಿಕೆ ಎಷ್ಟು ಮಂದಿ ಅದಾರ ಈ ಕಡೆ. ಕರ್ಮದೊಳಗ ಸುಖ ಅದ, ಅದೇ ಸತ್ಯ ಅಂತ ನಮ್ದವ್ರು ಲಕ್ಷಾನ್ಗಟ್ಲೆ ಅದಾರ ಅಲ್ಲಿ. ಅದನ್ನ ನಾವ್ ಬ್ಯಾಡ, ನಂಬೋ ಇದನ್ ಬೇಡ. ನಾವು ಯಾವ ಹಡಗಿನಾಗ ಕೂತೇವೆ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಳೋಣ. ವಿಚಾರ ಸಾಗರ ಇದಕ್ಕೆ ತಿಳ್ತದ. ಇಲ್ಲಿ ಜ್ಞಾನ ತಾನು ಆನಂದ ಸ್ವರೂಪನೇ, ತಾನು ಬ್ರಹ್ಮ ಸ್ವರೂಪನೇ ತಾನಿದ್ದು ಅದನ್ನ ಮರೆತು ಅದ್ರಾಗ ಸುಖ ಅದ, ಇದ್ರಾಗ ಸುಖ ಅದ ಅಂತೇಳಿ ನಾವು ಹೋಗ್ತೇವಲ್ಲ, ಅದನ್ ಅಂದ್ರೆ ಏನಿದೆ, ನಾವು ಅಂತ ಗುರುಗಳ ಆ ಮಾತುಗಳನ್ನು ತಿಳಿಯವರು ಅಂದ್ರೆ ನಮ್ಮ ಮನಸ್ಸಿನ ಅಷ್ಟ ಅದಕ್ಕೆ ಒಪ್ಕೊಂಡದ ಅನ್ನುವಂಥದ್ದನ್ನ ನಾವು ಇಲ್ಲಿ ಗಟ್ಟಿ ಮಾಡ್ಕೊಳಮ್ಮ. ಇನ್ನ ಕೊನೆಗೆ ಅದ ಕಡಿಮೆ ಜನ ಉಳಿತಾರೆ, ಎಲ್ಲರೂ ಬಿಟ್ಟು ಹೋಗ್ತಾರೆ, ಇದು ಹಿಡಿಸುವುದಿಲ್ಲ. ಇನ್ನ ಕಡಿಗೆ ಏನ್ ಉಳಿತಾರಪ್ಪ ಅಂದ್ರ ಯಾರು ನಿಚ್ಚೆ ಗಟ್ಟಿಯಾಗಿ ಆ ಪರಮಾನಂದ ಸುಖವನ್ನು ಅನುಭವಿಸೋನು. ನನ್ನ ಸುಖ ಪರಮಾನಂದ ಸುಖ, ನನ್ನ ಸುಖ ಅಂದ್ರೇನು, ಆತ್ಮನ ಸುಖ, ಪರಮಾತ್ಮನ ಸುಖವನ್ನು ಅನುಭವಿಸಬೇಕು ಅನ್ನೋರು ಬಹಳ ವಿರಳ ಮಂದಿ, ಕಡಿಮೆ ಉಳಿತಾರ. ಇನ್ನ ಇವು ಏನದಾವಲ್ಲ, ನಾ ಶಾಸ್ತ್ರ ಹೇಳ್ಬೇಕು, ಗೌರವ ಪಡಿಬೇಕು, ಮರ್ಯಾದೆ ಪಡಿಬೇಕು, ನಾನು ಇಂತ ಇದನ್ನೇ ಗೌರವ ಪಟ್ಟು ಇದ್ರಾಗೆ ನಾ ಸುಖ ಹೊಂದಬೇಕು ಅನ್ನೋವಂಥವ್ರು ಅವ್ರಿಗೆ ಬಹಳ ಹೈರಾಣದ ಪಾಡ. ಆದ್ರ ತಮೋ ಗುಣದವ್ರಿಗೆ ತೀರಾ ಕನಿಷ್ಠ ಅನ್ನುವಂಥದ್ದನ್ನ ನಾವ್ ಇಲ್ಲಿ ತಿಳ್ಕೊಳ್ಳೋಣ. ಒಟ್ಟಾರೆ ನಮ್ಗ ಒಂದು ಪರಮಾನುಬೋಧೆ ಒಂದು ಹೆಬ್ಬಾಗಿಲು ದಾರಿ. ಆ ದಾರಿ ಒಳಗ ನಾವು ನಡೆದೇವು ಅಂದ್ರ ನಮ್ಮ ಜನ್ಮ ಅಂದ್ರ ಇಲ್ಲಿ ಮತ್ತೆ ಒಳ್ಳೆಯದೇನು, ನಾನು ಮಾಡಿದ ನನ್ನ ಕೆಡುವ ದೇಹದ ಸಫಲತೆ ಅನ್ನುವಂಥದ್ದನ್ನ ಇದನ್ನ ನಾನಾರು ಅಂತ ತಿಳ್ಕೊಳ್ಳೋದೆ ದೊಡ್ಡದೊಂದು ಪುಣ್ಯ ಅಂತ ತಿಳ್ಕೊಳ್ಳೋಣ. ನಾನು ಆತ್ಮಸ್ವರೂಪನೇ ಅಂತ ತಿಳ್ಕೊಂಡೇವಂದ್ರ ಇದೊಂದು ದೊಡ್ಡ ನಮ್ಮ ಮನುಷ್ಯ ಜನ್ಮ ಬಂದದಕ್ಕೂ ಪ್ರಯೋಜನ. ಮನುಷ್ಯ ಜನ್ಮದ ಪ್ರಯೋಜನ ಏನು, ಈ ಮನುಷ್ಯನ ತೊಟ್ಟ ಬಂದದ್ದ ಪ್ರಯೋಜನ ಏನಂದ್ರೆ ನಾನು ಆರಂತ ತಿಳ್ಕೊಳ್ಳೋದೇ ಪ್ರಯೋಜನ ಅನ್ನುವಂಥದ್ದು ಹೇಳ್ಕೊತ ಬಂದಾರಲ್ಲ. ಹಿಂಗಾಗಿ ನಮ್ಮದಿಂದ ಎಷ್ಟು ಮಂದಿಗೆ ಪರಹಿತ ಆಗ್ತದ, ನಮ್ಮ ಸುಖವನ್ನ ಇಂಥ ಶಾಸ್ತ್ರ ಸುಖವನ್ನ ಹಂಚುದು, ಜ್ಞಾನವನ್ನ ಹಂಚುದು, ಹಂಚಿಗೋತ ಇದ್ದೇವಪ್ಪ ಅಂದ್ರ ಅವರು ಕೂಡ ಈ ಮುಂದೆ ಈ ಮಾರ್ಗಕ್ಕೆ ಬಂದು ಇಂಥ ಜ್ಞಾನವನ್ನು ಪಡ್ಕೊಂಡು ಅವರು ಮೋಕ್ಷನ ಹೊಂದ್ತಾರ. ಇದು ನಮ್ಮದು ಶಿವ ಇರ್ಬೇಕು. ಹೊರತಾರ್ಥ ಮತ್ತೊಬ್ಬರಿಗೆ ಭೋಗಗಳಿಗೆ ಅನುಕೂಲ ಮಾಡಿ ಕೊಡುದು ಅದೇನಷ್ಟು ಮಹತ್ವ ಅಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಾವು ಕಂಡುಕೊಳ್ಳೋಣ. ಇಂಥ ಜ್ಞಾನವನ್ನ ನಮಗ ನಿಮಗ ನನ್ನ ಸುಖದ ಆನಂದವನ್ನ ಅನುಭವಿಸುವಂತ ಗುರು ಹೇಳಿದಂತ ನಮ್ಗೆ ಯಾವ ಗುರುಗಳು ಹೇಳ್ಯಾರ ಅನ್ನೋದು ನಾವು ಇಲ್ಲಿ ನಾವು ಸ್ಪಷ್ಟತೆ ಆಗ್ತದ. ಎಂತ ಗುರುಗಳು ನಮ್ಗದಾರ, ಯಾವ ಗುರುಗಳು ಶಾಸ್ತ್ರ ಕೇಳಕತ್ತೀವಿ ಅನ್ನೋದು ನಮ್ಗೆ ಇಲ್ಲಿ ಗುರ್ತಾಗ್ತದ. ನಮ್ಮ ಅಂತಃಕರಣ ಎಲ್ಲೆಲ್ಲಿ ನಿಂತದ, ಯಾಕಂದ್ರ ನಾ ಸಾಕ್ಷಿಯಾಗಿ ಎರಿತೀನಿ, ಇನ್ನ ನಂದು ಭೋಗದೊಳಗ ಇನ್ನ ಏನೇನೋ ಐತಿ ಅನ್ನುವಂಥದ್ದನ್ನ ನನಗ್ ಗುರ್ತಾಕದ, ನಂದು ತ್ಯಾಗದಾಗ ಅನ್ನೋದು ನನಗ್ ಗುರ್ತಾಕದ ಅನ್ನುವಂಥದ್ದನ್ನ ನಾನು ಸಾಕ್ಷಿಯಾಗಿ ಎರಿಯುವಂತ ವೃದ್ಧಿಯನ್ನ ತಯಾರು ಮಾಡ್ಕೊಳ್ಳೋಣ. ಎಲ್ಲವೂ ನನ್ನ ಬಲ್ಲಿ ಅದ, ಹೊರಗೆ ಏನೂ ಇಲ್ಲ, ನನ್ನೊಳಗೆ. ಯಾಕಂದ್ರೆ ನನ್ನೊಳಗೆ ಭಗವಂತದನ, ಒಬ್ಬನೇ ಅದನ, ಎಲ್ಲವನ್ನ ಅರಿತಾನ ಅನ್ನುವಂಥದ್ದು ಗಟ್ಟಿ ಆಗ್ಬೇಕು ನಮ್ಗ. ಪರಮಾನುಭೂತಿ ಮುಗಿಕ ನಾ ಏನ್ ಮಾಡಕತ್ತೀನಿ ಅದು ಎಲ್ಲವನ್ನು ಅಲ್ಲಿ ಬರಿದಿಡ್ತಾನ, ಅಂದ್ರೆ ಶಿವ ಮಾಡ್ತಾನ. ನಾವ್ ಮಾತನಾಡಿದ ಒಂದ್ ಅಕ್ಷರ ಶಿವ ಮಾಡ್ತಾನ, ನಾವ್ ಕರ್ಮ ಯಾವ್ದು ಮಾಡ್ತೀವಿ ಅದು ಶಿವ ಇರ್ತದ, ನಮ್ಮ ಬಯಕೆ ಏನದ ಅನ್ನೋದು ಅದು ಶಿವ ಇರ್ತದ. ಜ್ಞಾನವನ್ನು ಮಾಡ್ಕೊಂಡು ಮುಕ್ತನಾಗ್ಬೇಕು ಅನ್ನೋದು ಶಿವ, ಅಲ್ಲಿ ಶಿವ ನಮ್ದು ಏನಾಗ್ತದ, ಶಿವ ಆಗಿರ್ತದ. ಅದ್ರ ಪ್ರಕಾರ ನಮಗ ಅಲ್ಲಿ ಮುಂದೆ ಏನಾಗ್ತದ, ಭಗವಂತ ನಮ್ಮ ಸೂಕ್ಷ್ಮ ಶರೀರ ಹೋಗ್ತದೆ, ದೇಹ ಬಿದ್ದಗಣೆ ಸೂಕ್ಷ್ಮ ಶರೀರ ಹೋಗ್ತದ. ಹೋಗದಾಗ ಭಗವಂತ ಏನ್ ಮಾಡ್ತಾನ, ಒಂದು ಕ್ಷಣ ಆ ಮೆಮ್ರಿ ಒಳಗ ಹಾಕಿ ಚೆಕ್ ಮಾಡ್ತಾನಂತ, ಕ್ಯಾಸೆಟ್ನಾಗ ಹಾಕಿ ಚೆಕ್ ಮಾಡ್ತಾನಂತ. ಚೆಕ್ ಮಾಡಿದ್ರ ನನ್ನ 100 ವರ್ಷ ಏನೇನು ಮಾಡೀನಿ, ಏನ್ ಮಾಡೀನಿ ಅನ್ನೋದು ಒಂದ್ ಕ್ಷಣದಾಗ ಗುರ್ತಾಕದಂತ. ಆ ಪರಮಾತ್ಮದ ಅದ್ಭುತ ಎಷ್ಟು ಶಕ್ತಿ ಇರ್ಬೇಕು, ಒಂದು ಕ್ಷಣದಾಗ ಚೆಕ್ ಮಾಡಿ ಅಂತ ಜನ್ಮವನ್ನು ಕೊಡ್ತಾನಂತ. ಆ ಮೆಮ್ರಿ ಒಳಗೆ ಏನು ಇರ್ಲಿಕ್ಕಂದ್ರ ಮೋಕ್ಷವನ್ನು ಕೊಡ್ತಾನಂತ. ಒಂದು ಕ್ಷಣದೊಳಗ ನಾವು 100 ವರ್ಷ ಮಾಡಿದ ಬಾಳ್ವೆ ಒಂದು ಕ್ಷಣದಾಗ ಭಗವಂತ ನಮಗ ರಿಸಲ್ಟ್ ಕೊಡ್ತಾನ ಅನ್ನುವಂಥದ್ದನ್ನ ನಾವು ಕಂಡುಕೊಂಡೇವಂದ್ರ ನಾವು ನಿತ್ಯ ಒಳ್ಳೆ ಕರ್ಮವನ್ನೇ ಮಾಡ್ತೇವೆ, ನಿತ್ಯ ಯಾವಾಗಲೂ ಸುಖವನ್ನೇ ಅನುಭವಿಸ್ತೇವೆ. ನಿತ್ಯದ ಜಗತ್ತೇ ಮಿಥ್ಯ ಅಂತ ನಿಶ್ಚಯ ಮಾಡ್ತಾ ಇರ್ತೇವೇನೆ. ಮಾಡ್ಕೋತ ಇದ್ದಾಗ ಏನಾಗ್ತದ, ಭಗವಂತನ ಮೆಮ್ರಿ ಒಳಗ ಒಂದು ಕ್ಷಣದೊಳಗ ನಾವು ಪಾಸ್ ಆದೇವಂದ್ರ ಈ ಬಹುದಿಂದ ನಾವು ಗೆದಿತೇವಿ ಅನ್ನುವಂಥದ್ದನ್ನ ಈ ಶಾಸ್ತ್ರ ನಮ್ಗೆ ಪರಮಾನುಭೂತಿ ಒತ್ತು ಕೊಟ್ಟು ಹೇಳ್ಕೋತ ಬರ್ತದ. ಅಂತ ಸೇವೆ ಮಾಡುವಂತ ನಾನೇ ಆತ್ಮಸ್ವರೂಪನೇ ನಾನು ಅದೀನಿ ಎನ್ನುವಂಥದ್ದನ್ನ ಗಟ್ಟಿ ಆದ್ರ ನಮ್ ಮೆಮ್ರಿ ಒಳಗೆ ಏನು ಉಳಿಯುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಿಶ್ಚಯ ಮಾಡೋಣ. ಈ ದೇಹ ಬಿದ್ದು ಹೋಗ್ತದ, ಸೂಕ್ಷ್ಮ ಶರೀರ ಅದು ಲಯ ಆಗ್ತದ. ಅದೇನ ಲಯ ಆಗ್ತದ ಅಂದ್ರ ನಾಶ ಆಗುದಿಲ್ಲ, ಲಯ ಆಗ್ತದ, ಬ್ರಹ್ಮನಲ್ಲಿ ಲಯ ಆಗ್ತದ ಅನ್ನುವಂಥದ್ದನ್ನ ಗಟ್ಟಿ ಮಾಡ್ಕೊಳ್ಳೋಣ. ಅಂದ್ರೆ ಅದು ನಾಶ ಆಗ್ತದ, ಲಯ ಹೊಂತದ ಅನ್ನುವಂಥದ್ದನ್ನ, ಈ ಶರೀರ ನಾಶ ಆಗ್ತದ, ಆ ಸೂಕ್ಷ್ಮ ಶರೀರ ಏನಾಗ್ತದ ಲಯ ಹೊಂತದ, ಆ ಬ್ರಹ್ಮನಲ್ಲಿ ಲಯ ಹೊಂದುತ್ತದ ಅನ್ನುವಂಥದ್ದನ್ನ
ಮತ್ತಿಟ್ಟು ಗಟ್ಟಿ ಮಾಡಿಕೊಂಡು ಈ ಜನ್ಮದೊಳಗೆ ಮೋಕ್ಷವನ್ನ ಕೊಡ್ಲಿ ಅಂತೇಳಿ ನೀವು ಕೂಡ ಆ ಸಿದ್ಧಾರ್ಥನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಅನ್ನುವಂಥದ್ದು ಎರಡು ಮಾತುಗಳನ್ನ ಸಿದ್ಧಾರ್ಥ ಪಾದಕ್ಕೆ ಅರ್ಪಿಸಿ ಮತ್ತು ಇಲ್ಲಿ ತನ ಏನೋ ಹೆಚ್ಚು ಕಮ್ಮಿ ಕೂಡ ಮಾತನಾಡಿದ ಸ್ವಲ್ಪ ಬಿರುಸಾದರೂ ಕೂಡ ತಾವು ನನ್ನನ್ನು ಕ್ಷಮಿಸ್ತೀರಿ ಅಂತ ಹೇಳಿ